Now in a single board, I have started from the point and I was able to visualize everything from 2-dimensional to 3-dimensional and all the objects. Similarly, whenever ನೀವು ಓದಲಿಕ್ಕೆ ಕೂತ್ಕೊಂಡಾಗ ಒಂದು A4 ಪೇಜಲ್ಲೋ ಅಥವಾ 2 A4 ಪೇಜಲ್ಲೋ ಇಡೀ ಚಾಪ್ಟರ್ನ ಬರೆಯುವಂಗ ನಮ್ಮ ಆರ್ಗನೈಸ್ ಥಾಟ್ಸ್ನ ಮಾಡಬೇಕು. ನಾನು ಅದಕ್ಕೆ ನಿಮ್ಗೆ ಗೊತ್ತಿದ್ದೇ ಸಬ್ಜೆಕ್ಟ್ ಇದೆ. ಇದು ಯಾವಾಗ ನಾನು ಕಲ್ತಿರೋದು? ನಾನೇ PUC-ನಲ್ಲಿರೋ, ನಾನೇನು ಆಮೇಲೆ ಕ್ಲಾಸ್ಗೆ ಪ್ರಿಪೇರ್ ಆಗಲ್ಲ. ಯಾಕೆ ನನ್ನ ಮೈಂಡಲ್ಲಿ ಇವತ್ತಿಗೂ ಆಫ್ಟರ್ 56 years ಐ ಆಮ್ ಏಬಲ್ ಟು ರೈಟ್ ದಿಸ್. If a student from this class can write like this, then you score ಅಲ್ಲ, ಹೈಯೆಸ್ಟ್ ಸ್ಕೋರ್ ಬರ್ತದೆ. ಹೌದಲ್ಲ? ಈಗ ನಿಮ್ಗೆ ಬರೆಯೋದ್ರೆ ನೀವು ಹಿಂಗೆ ಬರಿಬೇಕು, ನೀವು ಬರಿಬೇಕು, ಎಕ್ಸ್ಟ್ರಾ ಎಕ್ಸಾಮ್ ನೀವು ಬರೆಯೋದು. ಅರ್ಥವಾಯ್ತಾ? ಪ್ರತಿ ಒಂದು ಚಾಪ್ಟರ್ನ ಒಂದೇ ಪೇಜ್ ಅಲ್ಲಿ ಫಿಟ್ ಮಾಡಬೇಕು. ಕಾನ್ಸೆಪ್ಟ್ಸ್ ನೀವು ತಗೊಂಡು ಹೋಗ್ಬೇಕು. ನಾವು ಸ್ಟಾರ್ಟ್ ಮಾಡ್ಬೇಕು. ಎಲ್ಲಿ ಸ್ಟಾರ್ಟ್ ಆಗಿದೆ ಕಾನ್ಸೆಪ್ಟ್, ಅದು ಎಲ್ಲಿವರೆಗೆ ಬೆಳ್ಕೊಂತ ಹೋಗಿದೆ, ಅದೆಲ್ಲ ಒಂದೇ ಲೈನ್ ಅಲ್ಲಿ ಒಂದೇ ದೃಷ್ಟಿಯಲ್ಲಿ ನಾವು ನೋಡುವಂತ ಕೆಪಾಸಿಟಿ ನಮಗೆ ಬೆಳಿಬೇಕು. ಈ ಸ್ಕಿಲ್ ಬೆಳಿಬೇಕು ನಮಗೆ. ಅವಾಗ ಏನಾಗ್ತದೆ, ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಕಾನ್ಸೆಪ್ಟ್ ಯಾವಾಗ ಕ್ಲಿಯರ್ ಆಗ್ತದೋ ಓದಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ. ಆಮೇಲೆ ಎಕ್ಸಾಮ್ಗೆ ಹೆಂಗ್ ಪ್ರಿಪೇರ್ ಆಗ್ಬೇಕು ಅನ್ನೋದು ನಮ್ಗೆ ಈಸಿ ಆಗ್ತದೆ. ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೋ ಅಷ್ಟು ಓದಲಿಕ್ಕೆ ಕ್ಲಾಸ್ ಅಲ್ಲಿ ಇಂಟ್ರೆಸ್ಟ್ ಇರ್ತದೆ. ಇಲ್ಲಾಂದ್ರೆ ಬೋರ್ ಆಗ್ತದೆ. ಬೋರ್ ಯಾಕೆ ಕ್ಲಾಸ್ ಆಗ್ತದೆ ಅಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ. ಒನ್ಸ್ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಯಾರಿಗೂ ಬೋರ್ ಆಗಲ್ಲ, ಸಾಧ್ಯನೇ ಇಲ್ಲ ಬೋರ್ ಆಗಲಿ. ಕ್ಲಾಸಲ್ಲಿ ಯಾಕೆ ಬೋರ್ ಆಗ್ತಂದ್ರೆ ನಾವು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡಿಲ್ಲ. ಟೀಚರ್ಸ್ ಮೇಲೆ ಹಾಕ್ಬೇಕು. ಕಾನ್ಸೆಪ್ಟ್ ನ ತಿಳ್ಕೊಳ್ಳೋದು ಯಾರು? ನೀವು. ಯಾರು ಇಮ್ಯಾಜಿನ್ ಮಾಡ್ತಾರೋ ಅವ್ರಿಗೆ ಅರ್ಥ ಆಗ್ತದೆ. ಕಾನ್ಸೆಪ್ಟ್ ತಿಳಿಬೇಕಂದ್ರೆ, ಬಿಕಾಸ್ ಆಲ್ಬರ್ಟ್ ಐನ್ಸ್ಟೈನ್, ದ ನೋಬೆಲ್ ಪ್ರೈಸ್ ವಿನ್ನರ್, ದ ಗ್ರೇಟೆಸ್ಟ್ ಫಿಸಿಸಿಸ್ಟ್ ಆಫ್ ದ ವರ್ಲ್ಡ್, he says imagination is more powerful than knowledge. What he says? Imagination is more powerful than knowledge. What we imagine will convert into knowledge. Imagination will become knowledge. Knowledge will not become imagination. So, if you imagine, then you will understand the concept. If you are not imagining in the class, then you will not understand the concept. ಈಗ ಹೇಳಿದ ಸಿಲಿಂಡರ್ ಎಷ್ಟು ಡಬ್ಬಿಗಳು ಎಷ್ಟು ನೋಡಿಲ್ಲ, ಎಷ್ಟು ಜನ ಡಬ್ಬಿ ನೋಡಿರಿ? ಹೌದಲ್ಲ? ಸ್ಕ್ವೈರ್ ಇದೆಲ್ಲ ಸ್ಕ್ವೈರ್ ಅಲ್ಲ, ರೆಕ್ಟಾಂಗಲ್ ಇದೆ, ವಾಲ್ಯೂಮ್ ಇದೆ, ಎಲ್ಲ ಇದೆಲ್ಲ ನಾವು ಕಂಡಿದ್ದೀವಿ. ಜಾಮೆಟ್ರಿ ಎಲ್ಲಿ ಇದೆ? ಜಾಮೆಟ್ರಿ ಪ್ರತಿನಿತ್ಯ ಜಾಮೆಟ್ರಿ ನೋಡಿದ್ರೆ ನಾವು ಎಲ್ಲಿರ್ತೀವಿ ಹೇಳು? ಕಾರ್ ಟೈರ್ ಏನಿದೆ ಸರ್ಕಲ್ ಶೇಪ್ ಅಲ್ಲಿ. ಯಾಕೆ ಅದು ನಮ್ಗೆ ಕಾಣಿಸಲ್ಲ? ಸರ್ಕಲ್ ಯಾಕೆ ಕಾಣಿಸಲ್ಲ? ಟ್ರಯಾಂಗಲ್ ಯಾಕೆ ಕಾಣಿಸಲ್ಲ? ರೈಟ್ ಆಂಗಲ್, ಎಷ್ಟು ರೈಟ್ ಆಂಗಲ್ಸ್ ಇದಾವೆ, ಎಷ್ಟು ಅಕ್ಯೂಟ್ ಆಂಗಲ್ಸ್ ಇದಾವೆ ನೋಡಿದೆಲ್ಲ ತೋರಿಸ್ಕೊಡ್ತೀನಿ. ಎಲ್ಲ ಟೈಪ್ ಆಫ್ ಆಂಗಲ್ಸ್ ಅವ, ಟ್ರಯಾಂಗಲ್ಸ್ ಅವೆಲ್ಲ ಜಾಮೆಟ್ರಿಕಲ್ ಶೇಪ್ಸ್ ಅವೆ. ಪುಸ್ತಕದ ಆಚೆ ನಾವು ಸಬ್ಜೆಕ್ಟ್ ಅನ್ನು ನೋಡಿದಾಗ ಕಾನ್ಸೆಪ್ಟ್ ಇಂಟ್ರೆಸ್ಟ್. ಅದಕ್ಕೆ ನಮ್ಗೆ ಹೊರಗಿಂದ ಒಳಗಿಂದ ಒಂದಾದಾಗ ಇಂಟ್ರೆಸ್ಟ್ ಇರ್ತದೆ. ಈಗ ನೀವೇನ್ ಮಾಡ್ಬಿಡ್ತೀರಿ, ಬರೀ ಪುಸ್ತಕದಾಗ ಅಷ್ಟೇ ಜಾಮೆಟ್ರಿ, ಹೊರಗೆ ಜಾಮೆಟ್ರಿ ಇಲ್ಲ. ಪುಸ್ತಕ ಮುಚ್ಚಿದ್ರೆ ಕ್ಲಾಸ್ ಮುಂದೆ ಜಾಮೆಟ್ರಿ ಮುಚ್ಚಿಬಿಡ್ರಿ, ಆಫ್. ಏನಾಯ್ತಾ? ನಾಳೆ ಬಂದಾಯ್ತು. ಮತ್ತೆ ನಾಳೆಗೆ ಬಂದಾಗಲೇ ಮನೆಗೆ ಏನಾರು ಹೋಮ್ವರ್ಕ್ ಕೊಟ್ಟರೆ ಮಾಡಿದ್ರೆ ಮಾಡಿ ಬಿಟ್ಟರೆ ಬಿಟ್ಟೆ. ಹಂಗಲ್ಲ. ಜಾಮೆಟ್ರಿ 24 ತಾಸು ಇರ್ತದೆ ಜಾಮೆಟ್ರಿ ನಮ್ಮ ಜೊತೆಗೆ. ಆಟಮ್ ಎಲ್ಲಿದೆ? ಸೆಲ್ ಎಲ್ಲಿದೆ? ಪ್ರತಿಯೊಂದು ಬಾಡಿಯಲ್ಲಿ ಸೆಲ್ ಇದೆ ಅಲ್ಲ. ಬಯಾಲಜಿ ನಮ್ಮನ್ನು ಎಲ್ಲಿ ಬಿಟ್ಟು ಹೋಗ್ತದೆ ಹೇಳ್ರಿ? ನಾವು ಬದುಕಿರೋದು ಬಯಾಲಜಿ. ವಿ ಆರ್ ಬಯಾಲಜಿ ಬೈ ಅವರ್ ಸೆಲ್. ಈಗ ಅನಾಟಮಿ ಇದೆ, ಎಲ್ಲ ಪಾರ್ಟ್ಸ್ ಎಲ್ಲಿದಾವೆ ಹೇಳು? ಪುಸ್ತಕದಲ್ಲಿದ್ದಾವ. ಹ್ಯೂಮನ್ ಪಾರ್ಟ್ಸ್ ಎಲ್ಲಿದಾವೆ ಹೇಳ್ರಿ? ನಮ್ಮಲ್ಲಿ ಇಲ್ವಾ? ಮತ್ತೆ ಬಯಾಲಜಿ ಬುಕ್ ಎಲ್ಲಿದೆ? ಬಯಾಲಜಿ ಬುಕ್ ನಾವೇ ಬಯಾಲಜಿ ಬುಕ್. ಇನ್ನೆಲ್ಲಿದೆ ಬುಕ್? ಗೊತ್ತಾಗ್ತದೆ. ಸಿಂಪಲ್ ಇದೆ ಕಾನ್ಸೆಪ್ಟ್. ರಿಯಲಿ ನಾನು ಹೇಳ್ತೀನಲ್ಲ, ಇಟ್ಸ್ ವೆರಿ ಸಿಂಪಲ್. ಸೈನ್ಸ್ ಅಷ್ಟು ಈಸಿ ಯಾವುದಿಲ್ಲ, ಸೈನ್ಸ್ ಅಷ್ಟು ಇಂಟ್ರೆಸ್ಟಿಂಗ್ ಯಾವುದಿಲ್ಲ. ಬಿಕಾಸ್ ವಿ ಆರ್ ನಾಟ್ ಸೀಯಿಂಗ್ ದ ಬಯಾಲಜಿ ಅನಾಟಮಿ ಇನ್ ಅವರ್ ಓನ್ ಬಾಡಿ. ಏನೋ ಒಂದೊಂದ್ಸಲ ನನಗೆ ಅನಿಸಿದ್ ನಾವು ಕೊಯ್ದು ನೋಡೋಮೇನಪ್ಪ ಅಂತ. ನನ್ನ ಹೊಟ್ಟೆ ಅದೊಂದು ಕಷ್ಟ ಅಷ್ಟೇ, ಒಳಗಿಂದ ನೋಡೋಕ್ಕಾಗಲ್ಲ. ಇಲ್ಲ, ನಾವು ಬ್ಲೇಡ್ ಕೊಟ್ಕೊಂಡು ಕೊಯ್ಕೋಬೇಕಾಗ್ತದೆ. ಸೊ ನಾಟ್ ಲೈಕ್ ದಟ್. ಅಂಡರ್ಸ್ಟುಡ್? ಸೊ ಟ್ರೈ ಟು ಪುಟ್ ಎವ್ರಿಥಿಂಗ್ ಆಫ್ ದ ಈಚ್ ಚಾಪ್ಟರ್, ಈಚ್ ಕಾನ್ಸೆಪ್ಟ್ ದ ವೇ ಆಫ್ ದ every chapter, anything you give, I will try to fit everything into one board. ಹಂಗೆ ಒಂದೇ ಪೇಜ್ ಅಲ್ಲಿ ಬರೆಯೋಗಿರೋದು. ಒಂದು ಪೇಜ್ ತೆಗೆದುಬಿಟ್ಟು ಇಡೀ ಪೂರ್ತಿ ಆ ಚಾಪ್ಟರ್ ಕಾನ್ಸೆಪ್ಟ್ ನಮ್ಮ ತಲೆ ಆ ಥರ ನೋಟ್ಸ್ ಮಾಡೋದನ್ನ ಕಲಿಬೇಕು. ದಟ್ ಈಸ್ ಒನ್ ಆಫ್ ದ ಗ್ರೇಟ್ ಸ್ಕಿಲ್ಸ್. ದ ಸ್ಕಿಲ್ ಈಸ್ ಹೌ ಯು ಮೇಕ್ ನೋಟ್ಸ್. ಸೊ ಹೌ ಯು ಮೇಕ್ ನೋಟ್ಸ್, ಹೌ ಯು ವಿಲ್ ಗೆಟ್, ಹೌ ಯು ಥಿಂಕ್. If you are thinking in a right way, in a proper way, ಅದು ಎಲ್ಲಿಂದ ಬರ್ತದೆ?
yesterday, how many kids were there in the evening speech? In hostel students, raise your hand. ಎಲ್ಲಿ ಬರ್ತದೆ ನೀವು ಕೇಳಿಸಿ. ನೀವು ಬಟ್ಟೆ ಮಡಿಚಿಟ್ಕೊಳ್ತೀರಲ್ಲ ಅಲ್ಮರಿಯಲ್ಲಿ, ನೀಟಾಗಿ ಇಟ್ಕೊಂಡ್ರೆ ನೀಟಾಗಿ ತೆಗಿಬೋದು. ಹಾಗೆ ಕ್ಲಾಸ್ ಅಲ್ಲಿ ಹೇಳುವಾಗ ಒಂದೊಂದು ಹಂತವಾಗಿ ನೀಟಾಗಿ ಕೇಳ್ತಾ ನೀಟಾಗಿ ಕಲ್ಕೊಂತ ಹೋದ್ರೆ ನೀಟಾಗಿ ನೋಟ್ಸ್ ಬರ್ತದೆ. ಹೌದಲ್ಲ? 5 ನಿಮಿಷ ಕೇಳ್ದ 5 ನಿಮಿಷ ಬಿಟ್ಟೆ ಈ ಕಡೆ, ಇದು ಗ್ಯಾಪ್ ಆಯ್ತು. 1 ನಿಮಿಷ ನೀವು ಬಿಟ್ರೆ ಹೋಯ್ತದ ಕ್ಲಾಸ್. ಟೀಚರ್ ಮುಂದಕ್ಕೆ ಹೋಗ್ಬಿಡ್ತಾರೆ, ನೀವು ಹಿಂದೆ ಉಳ್ಕೊಂಡು. ಇದು ಹೆಂಗಂದ್ರೆ ಟೀಚರ್ ಜೊತೆಗೆ ನಡ್ಕೊಂತ ಹೋಗ್ಬೇಕು ನಾವು. ಈಗ ನಾವು ಮಾತಾಡ್ಕೊಂಡು ನಿಂತಿರ್ತೀವಿ, ನಾವು ನಿಂತ್ರೆ ಟೀಚರ್ ನಿಂದ್ರಲ್ಲ. ಈಗ ನೀವು ಎಷ್ಟು ಜನ ನಿಂತಿರೋ ನನಗ್ಯಾರು ಗೊತ್ತೋ? ನೀವು ಹೌದಲ್ಲ? ಯಾರು ನನ್ನ ಜೊತೆಗೆ ಯಾರಿದ್ದಾರೆ ಯಾರಿಗೆ ಗೊತ್ತಾಗ್ತದೆ? ಯಾರಿಗೆ ಗೊತ್ತಾಗಲ್ಲ? ನಿಮ್ಗ ದೇವ್ರಿಗೆ ಬಿಟ್ರೆ. ಮೆಂಟಲಿ ಹೌ ಮೆನಿ ಪೀಪಲ್ ಆರ್ ಕನೆಕ್ಟೆಡ್ ಟು ಮೀ? ನನ್ನ ಜೊತೆಲಿ ಯಾರಿದ್ದೀರಿ ಅವ್ರಿಗಷ್ಟೇ ನನ್ನ ಜೊತೆಲಿ ಇರೋದು ಅರ್ಥ ಆಗ್ತದೆ. ಈಗ ನನ್ನನ್ನು ಬಿಟ್ಟು ಎಲ್ಲಿಗೋ ಹೋಗ್ಬಿಟ್ರೆ ಅಂತ ಇಟ್ಕೊಳ್ಳೋಣ. ನೀವು ಫಿಸಿಕಲಿ ಕುಂತಿರ್ತೀರ, ಹೌದಲ್ಲ? ಮೆಂಟಲಿ ಎಲ್ಲಿಗೋ ಹೋಗ್ಬಿಡ್ತೀರಿ. ಅದು ಎಲ್ಲಿಗೋ ಹೋಗ್ತಿರಲ್ಲ, ಆ ಗ್ಯಾಪ್ ಅಲ್ಲಿ ನಾನು ಹೇಳ್ತೀನಿ ತಿಳಿ. ಆಮೇಲೆ ಮುಂದಿನ ಕಾನ್ಸೆಪ್ಟ್ ಹೆಂಗ್ ತಿಳಿತಲ್ಲ? ಸೊ 45 ಮಿನಿಟ್ಸ್ ಕ್ಲಾಸ್ ಮುಗಿಯೋವರೆಗೂ ಟೀಚರ್ ಜೊತೆಲಿ ಇರ್ಬೇಕು, ಹೌದಲ್ರಿ? ಸೊ ಅವಾಗಿದ್ದಾಗ ನಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತೆ. ಓಕೆ, ಯು ಗಾಟ್ ಇಟ್ ನೋ? ಸೊ ಯಾವಾಗ ನಾನು ಜಾಮಿಟ್ರಿ ಮುಂದೆ ನೀವು ಯಾವಾಗ ಜಾಮಿಟ್ರಿ ಅಂದ್ರೆ ಇಷ್ಟು ಒಂದೇ ಸಲ ನೆನಪು ಬರ್ಬೇಕು ನೋಡ್ರಿ. ಹಿಂಗೆ ತಗೊಂಡು ಹೋಗ್ರಿ, ಪಾಯಿಂಟ್ ಹಿಡ್ಕೊಂಡು ಹೋದ್ರೆ ತಾನೇ ಬರ್ತದೆ. ಏನ ದಾರ ಬಿಡಿಸ್ತೀವಿ ಅಂತ ಹೇಳಿ ಗಂಟೆ ಅಲ್ಲ, ಪಾಯಿಂಟ್ ಇಂದ ಹೋದ್ರಿ. ಹೌದ್ರಿ, ಪಾಯಿಂಟ್ ಸೆಗ್ಮೆಂಟ್ ಆಗ್ತದೆ, ಸೆಗ್ಮೆಂಟ್ ರೇ ಆಗ್ತದೆ, ರೇ ಲೈಟ್ ಆಗ್ತದೆ, 2 ಲೈನ್ ಸರಿ ಆಂಗಲ್ ಆಗ್ತದೆ, 3 ಸರಿ ಟ್ರಯಾಂಗಲ್ ಆಗ್ತದೆ, ಹಿಂಗೆಲ್ಲ ಬರ್ತವೆ. ಇದಕ್ಕೆ 2 ಡೈಮೆನ್ಷನ್ ಹೋದ್ಮೇಲೆ ಅದಕ್ಕೆ 3 ಡೈಮೆನ್ಷನ್ ಹೇಳ್ತಾರೆ. Z ಆಕ್ಸಿಸ್ ತಗೊಂಡ್ ಬಂದ್ರೆ ಇವೆಲ್ಲ 3 ಡೈಮೆನ್ಷನ್ ಬರ್ತವೆ. ಗೊತ್ತಾಯ್ತಾ? ಸೊ ನಾವು ದಿಸ್ ಇಸ್ ಅಬೌಟ್ ದ ಜಾಮೆಟ್ರಿ ಅಂತ ಇಟ್ಕೊಳ್ಳೋಣ. ನೌ ದ ನೆಕ್ಸ್ಟ್ ಇಸ್ ಆಲ್ಜಿಬ್ರಾ. ನೀವು ಮನೆ ಹೋದ್ಮೇಲೆ ಇದ್ರ ಮೇಲೆಲ್ಲ ನೀವು ನೋಟ್ಸ್ ಮಾಡಿ ನಮ್ಗೆ ಕೊಡ್ಬೇಕು, ಹೋಮ್ವರ್ಕ್. ಗೊತ್ತಾಯ್ತಾ? ಎಷ್ಟಾಗುತ್ತೆ ಅಷ್ಟು ಪ್ಲೀಸ್. ಯಾಕಂದ್ರೆ ಮನನ ಮಾಡೋದಕ್ಕೆ ನೆನಪಿರ್ತದೆ. ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಆದಷ್ಟು ಮಟ್ಟಿಗೆ ನಿಯರ್ ಅಲ್ಲಿ ಇರುವಂಗೆ ನೀವು ಬರೆದು ಕೊಡ್ಬೇಕು ಸಾಯಂಕಾಲ ಒಳಗಡೆ. ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಅರಿಥಮೆಟಿಕ್, ಲೆಟ್ ಅಸ್ ಲೀವ್ ಅರಿಥಮೆಟಿಕ್. algebra. What is the concept of this part of the mathematics is? We have to find an unknown value. See, in mathematics, the one of the most important sign of what is mathematics is equal sign. What? Mathematics means equal, less than, or isn't it? Any two things can be either they may be equal or maybe one less than another or one greater than. This is the mathematics. That's all is the mathematics. We have to prove either they are equal, they are greater than, or then less than. So when we write equal sign, there will be 2 parts. One is the left hand side and another is right hand side. When I write anything like this, then if I put the sign equal, then they should be equal. For example, now in that, if I write x plus 2 is equal to 5, x plus 2 is equal to 5. When I write this, I know this variable, this is value 2, this is 5. But to satisfy this condition of equality, what? To satisfy the condition of equality, there will be one value for x. You know? For that value of x only, this condition is true. For other values of x, this condition is false. So now finding the value of x is nothing but an algebra. What does algebra do? It will try to find the value of unknown variables. Unknown? Wherein sometimes the x can take one or more values also. One or more values also. For example, if I put, if I put x square is plus 2 equal to 6, x can take a 2 or minus 2. Isn't 2 square is 4 and minus 2 square. So the x can take the value 2 and also minus 2. So likewise, we will try to find the unknown values of a variable. That is the whole fundamental concept of algebra, isn't it? Now, until the analytical geometry was found out, or the people earlier days,
Actually, mathematics begin with geometry only. Arithmetic and geometry are the two fundamental branches of mathematics. All other are derived branches. The human being started counting numbers. That is arithmetic, right? Addition, subtraction, multiplication, division. They deal with numbers. And then man started measuring the land, the bodies, objects. That is the geometry. Now, combination of geometry plus algebra. What will this become? Now tell me, which branch of mathematics it is? Algebra plus geometry. Algebra plus geometry. Or geometry with algebra. Analytical geometry or coordinate geometry? Yeah? Analytical geometry or coordinate geometry. Isn't it? What is the difference between normal geometry and coordinate geometry? Geometry is same. 2D geometry or also 3D. If in plane geometry, listen this carefully. You got how much we are differing in concepts and that? Just easy there. What's the difference? Plane geometry is there. In analytical or coordinate, I draw a triangle. There is no reference point for this. It may be 2 centimeter, 3 centimeter and 6. But this is not having any reference. When it comes to the analytical geometry or coordinate geometry, this has to have one reference point pointing from an origin. That is the difference. Rest all is same. It also has perimeter, it also has here also sum of angles, it is also triangle and it is also triangle. Both are geometrical figures. When a geometrical figure is referred from a reference point, what? When it is referred from a reference point, then that will become the analytical geometry. Why this branch of mathematics was required? Why this branch of mathematics? Anybody can answer? Why do we need this first point? Why do we need this? The reference point active. Reference point active. 0, 0. Positive. I told this is a combination of algebra. Find out something, right? Now, if I want to know the perimeter of this triangle or area of this triangle, what I need? Illi henga nanu perimeter ಕಂಡುಹಿಡಿತೀನಿ, ಇಲ್ಲಿ henga perimeter ಕಂಡುಹಿಡಿತೀನಿ. Difference ಇದೆಲ್ಲ ಸೇಮ್ ಇದೆ ಹೇಳಿ. ಏನು ಡಿಫರೆನ್ಸ್ ಇದೆ? ಈಗ ಇದು perimeter of the triangle ಬೇಕು ಅಥವಾ area of this triangle ಬೇಕು. ಇವೆಲ್ಲ ನಾನು ಮಾಡಬೇಕಲ್ಲ. ಇಲ್ಲಿ henga ನಾನು ಕಂಡುಹಿಡಿತೀನಿ, ಇಲ್ಲಿ henga ಕಂಡುಹಿಡಿತೀನಿ. ಏನು ಡಿಫರೆನ್ಸ್ ಇದೆ? Difference ಏನಿದೆ? There should be some difference ಅಲ್ಲ. ಏನು ಡಿಫರೆನ್ಸ್ ಇರ್ಬೋದು ಹೇಳಿ? What is the difference here and here? ಇಲ್ಲಿ ನಾನು ಟೇಪ್ ಮಾಡಿ ಸ್ಕೇಲ್ each geometrical figure I need scale. But here the figure is placed in a scaled plane. The scale already is scale alla. Here is the graph paper scale alla. ಇಲ್ಲಿ geometric figure na scale ಇಂದ ಅಳತೆ ಮಾಡ್ತೀನಿ.
ಇಲ್ಲಿ ಸ್ಕೇಲ್ ಅಲ್ಲೇ ಜಾಮೆಟ್ರಿ ಹಾಕ್ತೀವಿ. ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಕ್ಲಿಯರ್ ಅದ? 100% ಹೌದಲ್ಲ? ಈಗ ಫಿಗರ್ ತಗೊಂಡು ಫಿಗರ್ ಬಂದ್ಮೇಲೆ ನಾವು ಸ್ಕೇಲ್ ಅಳತಿ ಮಾಡ್ತೀವಿ. ಇಲ್ಲಿ ಆಲ್ರೆಡಿ ಸ್ಕೇಲ್ ಇರ್ತದೆ, ಸ್ಕೇಲಿನ ಮೇಲೆ ಫಿಗರ್ ಹಾಕ್ತೀವಿ. ಉಲ್ಟಾ ಇಲ್ಲ ಅಲ್ಲ? ಕ್ಯಾಚ್ ಮಾಡಿಲ್ಲ ಪಾಯಿಂಟ್? ಯಾರು ಕ್ಯಾಚ್ ಮಾಡಿಲ್ಲ ಹೇಳಿ ಪಾಯಿಂಟ್ ಪ್ಲೀಸ್? ಕ್ಯಾಚ್ ಮಾಡಿದ್ರೆ ಸ್ಕೇಲ್ ಆಲ್ರೆಡಿ ಇದೆ ಅಲ್ಲ ಇಲ್ಲಿ. ಕೋಆರ್ಡಿನೇಟ್ ಜಾಮೆಟ್ರಿ ಬೇಕಂದ್ರೆ ನೀವು ನಾರ್ಮಲ್ ಈಗ ಈ ಪೇಪರ್ ಅಲ್ಲಿ ಮಾಡಕ್ ಆಗ್ತದ? ನಮ್ದು ಇನ್ನೊಂದು ಡಿಫ್ರೆನ್ಸ್, ಸಿಂಪಲ್ ಡಿಫ್ರೆನ್ಸ್ ಹೇಳ್ತೀನಿ. ಕೋಆರ್ಡಿನೇಟ್ ಜಾಮೆಟ್ರಿ ಯಾವ ಪೇಪರ್ ಅಲ್ಲಿ ಮಾಡ್ತೀರಿ? 8th ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಹೇಳ್ಯಾರ ನಿಮ್ ಟೀಚರ್? ಜಾಮೆಟ್ರಿ ಪೇಪರ್ ತಗೊಂಡ್ ಬರೀದು, ಗ್ರಾಫ್ ಪೇಪರ್ ತಗೊಂಡ್ ಬರೀದು. ನಮ್ಗೆ ಎಷ್ಟು ಬಡತನ ಇತ್ತಂದ್ರೆ ನಮ್ಮ ತಾಯಿಯವರು ಅದಕ್ಕೆ 10 ಪೈಸೆ ಕೊಡಕ್ ನಮ್ಗೆ ಹೊಡಿತಿದ್ರು. ನಿಮ್ಗ ಬಹಳ ತಂದ ಹಾಕ್ತಿಲ್ಲ, ತಗೋರಿ ಬುಕ್ಸ್ ಅಂತ. ಅವನ ಬುಕ್ಸ್ ಗಳನ್ನ ಹೊಡ್ಸ್ಕೊಂಡಿದ್ರು. ಇದು ಎಂತ ಕಾಲ ಇರ್ಬೋದು, ಅಷ್ಟು ಬಡತನ ಇತ್ತು. ಐ ಸ್ಟಿಲ್ ರಿಮೆಂಬರ್ ಆ ಗ್ರಾಫ್ ಶೀಟ್ ತಗೊಂಡು ಸ್ಕೂಲ್ ಹೋದ ಒಂದು ಉತ್ಸಾಹ. ಐ ಗಾಟ್ ಎ ಗ್ರಾಫ್ ಶೀಟ್ ಅಂತ, ಸೊ ದಟ್ ಐ ಕ್ಯಾನ್ ರೈಟ್ ಆನ್ ಗ್ರಾಫ್ ಶೀಟ್. ಇವಾಗ ಹೇಳಿ ಕ್ಲಾಸ್ ಯಾಕೆ ಇಂಟ್ರೆಸ್ಟಿಂಗ್ ಇದೆ? Because you have not enjoyed. The first day when you took the graph sheet, you did not feel the importance of the graph sheet. It is a scaled paper. Every point is measured there. Every point has a reference there. ಎಲ್ಲಿ ಬೇಕಲ್ಲಿ ಮಾಡಕ್ ಬರಲ್ಲ. ಕೋಆರ್ಡಿನೇಟ್ ಜಾಮೆಟ್ರಿ ಎಲ್ಲಿ ಬೇಕಲ್ಲಿ ಟ್ರಯಾಂಗಲ್ ಹಾಕಿ ಬರಲ್ಲ. ಎಲ್ಲಿ ಹೇಳ್ತಿರೋ ಅಲ್ಲೇ ಹಾಕ್ಬೇಕು. ಯಾವ ಕೋಆರ್ಡಿನೇಟ್ ಅಂದ್ರೆ ಫಿಕ್ಸ್ ಇರ್ತದಲ್ಲ ಕೋಆರ್ಡಿನೇಟ್. ಸೊ ಕೋಆರ್ಡಿನೇಟ್ ಫಿಕ್ಸ್ ಇರೋದ್ರಿಂದ ಈಕ್ವೇಶನ್ ಆಗ್ತದ. ಏನೋ ಈಕ್ವೇಶನ್ ಬರೆಯಕ್ ಆಗಲ್ಲ. ಈಗ ಅರ್ಥ ಆಗ್ತದೆಯಾ? ಈಕ್ವೇಶನ್ ಇಲ್ಲ ಅಂದ್ರೆ ಆಲ್ಜಿಬ್ರಾ ಹೆಂಗ್ ಮಾಡ್ತೀರಿ? ಈಗ ಈಕ್ವಲ್ ಸೈನ್ ಇಲ್ಲ, ಸುಮ್ಮನೆ ಹಿಂಗ್ ಬರ್ದಿರಿ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿರಿ. ಅರ್ಥ ಆಗ್ತದ? ಆಲ್ಜಿಬ್ರಾ ಈಕ್ವಲ್ ಸೈನ್ ಇಲ್ಲ ಅಂದ್ರೆ ಆಲ್ಜಿಬ್ರಾ ಆಗೋದಿಲ್ಲ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿರಿ. ಹೆಂಗ್ ಕಂಡುಹಿಡ್ತೀರಿ ಇದನ್ನ? I remove equal sign. So similarly, plane geometry is like that. Here there is a scaled reference for the geometrical figure. So if I know one point, I can calculate the other point without measuring the tape. ಈಗ ನಾನು ಈ ಪಾಯಿಂಟ್ ಗೊತ್ತಿದೆ, ಇದು ಎಷ್ಟು ದೂರ ಇದೆ ಅಂದ್ರೆ ಟೇಪೇ ತಗೊಂಡು ಬಂದು ಅಳತೆ ಮಾಡಿದ್ರೆ ಆರಂಭ ಗೊತ್ತಾಗ್ತದೆ. ಇಲ್ಲಿ ಹಂಗಲ್ಲ, ಇದು ಒಂದು ಈ ಪಾಯಿಂಟ್ ಗೊತ್ತಿದೆ, ನನಗೆ ಈ ಪಾಯಿಂಟ್ ಗೊತ್ತಿದೆ, ಎಷ್ಟು ದೂರ ಇದೆ ನಾನು ಹೇಳ್ಬೋದು. x2 - x1 divided by y2 ಮಾಡು. So I can bring in my algebra. What? I can bring in my algebra to know the properties of geometry and to analyze the geometry. That's why that branch of mathematics is called as analytical geometry or coordinate geometry and triangle, because every point in this geometry is represented by xy coordinates. Therefore, this geometry is called as coordinate. ಈಗ ನಾವು GPS ಹೋಗ್ತೀವಿ, ಎಲ್ಲಿದ್ದೀವಿ ಅಂದ್ರೆ GPS ಮ್ಯಾಪ್ ಹಾಕಿರೋ ಮ್ಯಾಪ್ ಎಲ್ಲಿಂದ ಬರ್ತದೆ? ಕೋಆರ್ಡಿನೇಟ್ ಜಾಮೆಟ್ರಿ ಇಲ್ಲ ಅಂದ್ರೆ ರೆಫರೆನ್ಸ್ ಹೆಂಗ್ ಗೊತ್ತಾಗ್ತದೆ? ಅದಕ್ಕೆ ಹುಣಸಿಗೆ ರೀತಿ ಯಾದಗಿರಿ ಎಷ್ಟು ದೂರ ಇದೆ ಟೇಪ್ ಇಟ್ಕೊಂಡು ಹೋಗ್ತಾನೆ ಅವನು. ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಎಲ್ಲ ತಗೊಳ್ತಾನೆ, ಮೈನಸ್ ಮಾಡ್ತಾನೆ, ಫೋನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾನೆ, ಹೇಳ್ತಾನೆ ಇಷ್ಟು ದೂರ ಇದೆ. ಯು ಹ್ಯಾವ್ ಟು ಟ್ರಾವೆಲ್ 50 ಕಿಲೋಮೀಟರ್. ಸೊ ಟ್ರೈ ಟು ಸಿ ದ ಸಬ್ಜೆಕ್ಟ್ ಫ್ರಮ್ ದಟ್ ಆಂಗಲ್. ಅವಾಗ ಕ್ಲಾಸ್ ಅಲ್ಲಿ ಇಂಟ್ರೆಸ್ಟ್ ಇರ್ತದೆ, ಟೀಚರ್ ಅಂದ್ರೆ ಇಂಟ್ರೆಸ್ಟ್ ಇರ್ತದೆ. ಅಫ್ಕೋರ್ಸ್ ವಿ ಹ್ಯಾವ್ ಟು ಸ್ಕೋರ್ 100 ಔಟ್ ಆಫ್ 100. ಎಷ್ಟು ಸ್ಕೋರ್ ಮಾಡ್ಬೇಕು ನಾವು ಹೇಳು? ಅದೇನು ಏನು ಹೇಳಿದೆ? ರ್ಯಾಂಕ್ ಬರ್ಬೇಕಂದ್ರೆ ಎಷ್ಟು ಬರ್ಬೇಕು? ರ್ಯಾಂಕ್ ಬರ್ಬೇಕಂದ್ರೆ ಎಷ್ಟು ಸ್ಕೋರ್ ಬರ್ಬೇಕು? 100 ಬಂದ್ರೆ ರ್ಯಾಂಕ್ ಬರ್ತದೆ. ಯಾವ ಏರ್ ಸ್ಕೋರ್ ಮಾಡಿದ್ರೆ ರ್ಯಾಂಕ್ ಬರ್ತದೆ ಅಂದ್ರೆ 89 ಡೌನ್, 90 ಡೌನ್, 99.99999 ಇಸ್ ಆಲ್ಸೋ ಡೌನ್, ಬಿಕಾಸ್ ಹೌ ಮೆನಿ ಮೀಟರ್ಸ್ ಕೂಡ 99.99 ಬಂದ್ರು ರ್ಯಾಂಕ್ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. 100 ಬಂದ್ರೆ ರ್ಯಾಂಕ್ ಗ್ಯಾರಂಟಿ. ಏನ ಎಷ್ಟು ಜನಕ್ಕೆ 100 ಹೊಡೆದು ಅಷ್ಟು ರ್ಯಾಂಕ್ ಬರ್ತಾವ. ಸೊ ಸ್ಕೋರ್ ಮಾಡಬೇಕು, ಹೆಂಗೆ ಎಕ್ಸಾಮ್ ಓದಬೇಕು ಅದು ಬೇರೆ ಓದು. ಆದ್ರೆ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡಾಗ ಟೀಚರ್ ಪಾಠ ಮಾಡುವಾಗ, ಎಸ್ಪೆಷಲಿ ಕಾನ್ಸೆಪ್ಟ್ಸ್ ಹೇಳಿ ಪಾಠ ಪ್ರಾರಂಭ ಮಾಡ್ತಾರಲ್ಲ ಈಚ್ ಚಾಪ್ಟರ್, ಆ ದಿನ ಎಲ್ಲವನ್ನ ಮರೆತು ಇಮ್ಯಾಜಿನ್ ಮಾಡಿರೋ ಆ ಚಾಪ್ಟರ್ನ, ಆ ಕಾನ್ಸೆಪ್ಟ್ನ ತಲೆಯಲ್ಲಿ ಹಾಕೋದು. ಆಮೇಲೆ ಆ ಚಾಪ್ಟರ್ ಎಷ್ಟು ಇಂಪಾರ್ಟೆಂಟು, ಅದರಲ್ಲಿ ಎಷ್ಟು ಮಾರ್ಕ್ಸ್ ಬರ್ತವೆ, ಅದನ್ನೆಲ್ಲ ಅನಲೈಸ್ ಮಾಡಿ ಯಾವ ಇಂಪಾರ್ಟೆಂಟ್ ಚಾಪ್ಟರ್ ಇರ್ತವೆ ಎಕ್ಸಾಮ್ ಓದೋದು, ಆ ಥರ ಎಲ್ಲ ಮಾಡ್ಕೋಬಹುದು. ದಟ್ ಈಸ್ ದ ಡಿಫ್ರೆಂಟ್ ವೇ ಆಫ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್. ಬಟ್ ಕಾನ್ಸೆಪ್ಟ್ ನ ಥಿಂಕ್ ಮಾಡುವಾಗ ಎಲ್ಲವನ್ನ ಮರ್ತು ಬಿಡ್ಬೇಕು. ಸೆಕೆಂಡ್ ಇಯರ್ ಎಕ್ಸಾಮ್, ಬೋರ್ಡು,
ತಿಳಿತದೆ. ಕಾನ್ಸೆಪ್ಟ್ ಕೂಡಿಸುವಾಗ ತಲೆಯಲ್ಲಿ ಕಾನ್ಸೆಪ್ಟ್ ನ ಕೂಡಿಸಿ. ಕಾನ್ಸೆಪ್ಟ್ ಒಂದು ಸಲ ಕುಂತ ಮೇಲೆ ಪ್ರಾಕ್ಟೀಸ್ ಇಂದ ಮಾರ್ಕ್ಸ್ ಬರ್ತವೆ. ಈ ಭಾಳ ಚಂದ ಕೇಳಿ, ಲಾಜಿಕಲಿ ಹೇಳ್ತೀನಿ. ಕಾನ್ಸೆಪ್ಟ್ ಇಂದ ಮಾರ್ಕ್ಸ್ ಬರಲ್ಲ, ಪ್ರಾಕ್ಟೀಸ್ ಇಂದ ಮಾರ್ಕ್ಸ್ ಬರ್ತವೆ. ಅದಕ್ಕೆ ಕಾನ್ಸೆಪ್ಟ್ ಇಲ್ಲ ಅಂದ್ರೂ 100 ತೆಗಿಬೋದು. ಏನ ಈ ಕೇಳಿದಲ್ಲಿ ಮಾಡಿದ್ರೆ ನೀವು ಆನ್ಸರ್ ಮಾಡಿಲ್ಲ, ಅವರಲ್ಲ ಇದೇ ಕಾನ್ಸೆಪ್ಟ್ ಅಲ್ಲ, ಕಾನ್ಸೆಪ್ಟ್ ಇತ್ತು ತಾನೆ. ಈ ಕಾನ್ಸೆಪ್ಟ್ ಇದ್ರೆ ಕ್ಲಾಸ್ ಹೇಗಿರ್ತಿತ್ತು? ಸೊ ಇಫ್ ಯು ಪ್ರಾಕ್ಟೀಸ್ ಇಟ್, ಯು ವಿಲ್ ಗೆಟ್ 100, ನೋ ಡೌಟ್ ಅಬೌಟ್ ಇಟ್, ದೇರ್ ಇಸ್ ನೋ ಡೌಟ್. By learning concept, two things are useful. One, the class feels more interesting. You will not get bored in the class, first thing. And practice doesn't become too heavier. You will be happily enjoying while practicing the mathematics or any other subject. And then, whether you score good marks, whether you score less marks, whether you get rank or not, whatever it may be, but in your future life, the concepts will be applied for better living. And life after will be very happy, whether you get it good marks or you don't get it good marks. But if you learn the concepts in the colleges, the life will become more happy. You will try to understand the world in a better way. Therefore, learning concepts is very important. And that will come only by attending in the class. Attending in the class. Now, okay, YouTube also will explain. Nowadays, okay, let us talk. The AI is also there. Nowadays, AI is making good videos. But I feel somewhere, real physical classroom cannot replace all that. Because in AI mode or in YouTube mode, what happens is that will keep on telling you. You won't observe your eyes. ಈಗ ನಾನಿದ್ದೇನೆ, ಈಗ ನನ್ಗೆ ಗೊತ್ತಾಗ್ತದೆ ಇಂಗ್ಲಿಷ್ ಹೇಳುವಾಗ ನೀವು ಹೇಗೆ ಕೂತ್ಕೊಂಡ್ರಿ, ಕನ್ನಡ ಹೇಳುವಾಗ ಹೇಗೆ ಕೂತ್ಕೊಂಡು ನನಗೆ ಡಿಫ್ರೆನ್ಸ್ ಗೊತ್ತಾಯ್ತು. ನಾನು ನಿಮ್ಮನ್ನ ನೋಡಿ ನನಗೆ ಅರ್ಥ ಆಗ್ತದೆ, ನಿಮ್ಗೆ ಅರ್ಥ ಆಗಿಲ್ಲ ಅಂತ. ಯೂಟ್ಯೂಬ್ಗೆ ಏನು ಅರ್ಥ ಆಗ್ತದೆ, ಅದು ಹೇಳ್ಕೊತ ಹೋಗ್ತದೆ, ಅರ್ಥ ಆಗಲಿ ಬಿಡಿ. ಬಟ್ ಟೀಚರ್ ಏನ್ ಮಾಡ್ತಾನೆ, ಟೀಚರ್ಗೆ ಎಮೋಷನ್ ಇರ್ತದೆ, ನನ್ನ ಮಕ್ಕಳಿಗೆ ಓದಿಸ್ಬೇಕು ಅನ್ನೋದು. ಆಮೇಲೆ ನಿಮ್ಮ ಕಣ್ಣುಗಳು ಹೇಳ್ತಾವೆ, ನಿಮ್ಗೆ ಅರ್ಥ ಆಗಿದ್ದಿಲ್ಲ ಅಂತ ಏನ್ ಹೇಳ್ತೀರಿ ನನಗೆ, ನಿಮ್ಮ ಕಣ್ಣು ಹೇಳ್ತಾವೆ, ಕಣ್ಣು ಸುಳ್ಳು ಹೇಳೋಲ್ಲ. ನೀವು ಬೇಕಾದ್ರೆ ಹೇಳಿ ಸರ್, ಎಲ್ಲ ಕೆಲವರು ಹೇಳ್ತಿರ್ತಾರೆ ಹುಡುಗ್ರೆ, ಎಲ್ಲ ತಿಳಿದ ನಾನು ಬರ್ತಿರ್ತಾವೆ, ತಿಳಿದ್ರೆ ಆಗಲಿ, ಸುಮ್ಮನೆ ತಿಳಿದ್ರೆ ಕ್ಲಾಸ್ ಬಿಟ್ಬಿಡ್ತಾರ ಅಂತ ಬಹಳ ಜನ ಹಂಗೆ ಮೋಸ ಮಾಡ್ತೀರಿ ನೀವು ಟೀಚರ್ಸ್ಗೆ. ಅರ್ಥ ಆಯ್ತು ಮೇಡಮ್, ಅರ್ಥ ಆಯ್ತು, ಎಸ್ 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 ಎಸ್, ಜಲ್ದಿ ಬಿಟ್ಬಿಡ್ತಾರೆ. ಅರ್ಥ ಆಗಿಲ್ಲ ಮತ್ತೆ ಪಾಠ ಮಾಡ್ತಾರೆ ಅಂತ ನಿಮ್ದು ಟೆನ್ಷನ್. ಎಲ್ಲ ಅರ್ಥ ಏನ್ ಅರ್ಥ ಆಗಿರಲಿಲ್ಲ ನಮ್ಗೆ ಗೊತ್ತಾಗ್ತದೆ, ಅರ್ಥ ಆಗಿಲ್ಲ ಅದಕ್ಕೆ ಕೇಳಿರ್ತೀವಿ ನಾವು. ಎಲ್ಲರಿಗೂ ಅರ್ಥ ಆಗ್ತದೆ, ನಾನು ಕ್ವಶನ್ ಹಾಕಲ್ಲ, ನಿಮ್ ಕಣ್ಣುಗಳು ಹೇಳ್ತಿರ್ತಾವೆ, ಗೊತ್ತಾಯ್ತಲ್ಲ. ಸೊ ಹಾಗೆ ಈ ತರ ನಾವು ಕಾನ್ಸೆಪ್ಟ್ ಅಂದ್ರೆ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ analytical geometry only. So this branch of the mathematics, when analytical geometry came, it helped us in an extraordinary way to deal with many real world problems, isn't it? Now all the derivations of parabola, ellipse, whatever we are doing it, all we are deriving the geometry in a coordinate geometry where each point is referenced using the x and y coordinate. In 2D plane, in the 2D plane, I don't have z axis here. If I have the z axis which is perpendicular to this blackboard, in the direction of the chalk piece, then I have z. So then I have 2 points, x, y. So any point in a 3-dimensional plane will have 3 points, x coordinate, y coordinate and z coordinate. On 2D, whatever I have explained earlier can be fit into 2-dimensional geometry, 2D figure, and whatever the objects we have mentioned, the volume and all those will fit into the 3D, which has 3 coordinates, x coordinate, y coordinate, and z coordinate. Is it clear? What time we started, madam? Do you remember? Maybe 20 minutes? Just I don't know. Is this clear? This speed is okay, madam. They can catch this. And you have to give me a sincere feedback of whether I could able to come down to their level. What actually there is a philosophy telling that teacher ಅಂದ್ರೆ ತುಂಬಿದ ನೀರಿನ ಕೊಡ ಇದ್ದಂಗೆ. ಈಗ ನೀವು ಖಾಲಿ ತೆಂಗಿ ಇದ್ದಂಗೆನ ನಾವು ಬಹಳ ಬಗ್ಬೇಕು. ನನಗೆ ಗೊತ್ತಿರೋ ಕಡಿ ಕೊಡ ನಿಂತಿತ್ತಂದ್ರೆ ಈ ತೆಂಗಿ ಯಾಕೆ ತುಂಬ್ತದೆ? ತೆಂಬಿಗೆ ತುಂಬಬೇಕಾದ್ರೆ ತುಂಬಿದ ನಾನು ಬಗ್ಬೇಕು ಅಂದ್ರೆ ನಾನು ನಿಮ್ಮ ಲೆವೆಲ್ಗೆ ಇಳಿಬೇಕು. ಏನ ನಾನು ನಿಮ್ಮ ಲೆವೆಲ್
ನನ್ನ ಲೆವೆಲಲ್ಲಿ ಇನ್ನು ನನ್ನ ಲೆವೆಲಲ್ಲಿ ಹೇಳಿದ್ರೆ ನಾಲಿನ ಮೇಲೆ ಹೋಗ್ತದೆ. ಸೊ ನಾವು ಪ್ರಯತ್ನ ಮಾಡ್ತೀವಿ ಎಷ್ಟು ಅಂತ. ಈಗ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ನಾನು ಸಂಪೂರ್ಣವಾಗಿ ನಿಮ್ ಲೆವೆಲ್ ಇಳಿದಿದ್ದೇನೆ ಅಂತ ಅರ್ಥ ಆಯ್ತು. ನಿಮ್ ಲೆವೆಲ್ ಇಳಿದಿಲ್ಲ ಅಂದ್ರೆ ಹೇಳಿ ಅರ್ಥ ಆಗಿಲ್ಲ ಅಂತ ನಿಮ್ಮ ಲೆವೆಲ್ ಮತ್ತಿಷ್ಟು ಇಳಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದೊಂದು ಪಾಯಿಂಟ್. ಇದು ಕ್ಲಿಯರ್ ಆಯ್ತಲ್ಲ? ಅರ್ಥ ಆಯ್ತಲ್ಲ ಇದು? ಯಾಕಂದ್ರೆ ಟೈಮ್ ತಗೊಳ್ಬೇಕು. ಮಿಕ್ಕಿದೆಲ್ಲ ನೀವು ಇಮ್ಯಾಜಿನ್ ಮಾಡಿ ಎಲ್ಲಾನು ಬರ್ತದಿಲ್ಲ, ಹೌದಲ್ಲ? ಬಹಳಷ್ಟು ಫಾರ್ಮುಲಾ ಡಿರೈವ್ ಮಾಡಿಲ್ಲ ನೀವು, ಬಹಳ ಫಾರ್ಮುಲಾ ಡಿರೈವ್ ಮಾಡಿರಲ್ಲ. ವಾಟ್ಸ್ ಪಾಯಿಂಟ್ ಫಾರ್ಮುಲಾ ನೀವು ಒಂದು ಲೈನ್ ಇರ್ತಂದ್ರೆ ಹೆಂಗೆ ಡಿರೈವ್ ಮಾಡಿದ್ರೆ x1 y1 x2 ಮಾಡಿದ್ರೆ ಆಮೇಲೆ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ x1 ಮಾಡಿದ್ರೆ and you derive x2 minus ಮಾಡಿದ್ರೆ ಆ ಥರ ಎಲ್ಲ ಏರಿಯಾಗ ಕಂಡುಹಿಡಿದ್ರೆ ಹೌದಲ್ಲ, ಸೆಂಟ್ರಾಯ್ಡ್ ಕಂಡುಹಿಡಿದ್ರೆ ಎಷ್ಟು ಫಾರ್ಮುಲಾಸ್ ಕಂಡುಹಿಡಿದ್ರು ಜಾಮೆಟ್ರಿ. ಆದ್ರೆ ನಿಮಗೆ ಗೊತ್ತಾಗಲಿಲ್ಲ ಅಷ್ಟೇ ವಾಟ್ಸ್ ಡಿಫರೆನ್ಸ್ ಬಿಟ್ವೀನ್ ಪ್ಲೇನ್ ಜಾಮೆಟ್ರಿ ಅಂತ ಗೊತ್ತಾಯ್ತಾ? ಪ್ಲೇನ್ ಜಾಮೆಟ್ರಿಯಲ್ಲಿ ಎಕ್ಸ್ ಇರಲ್ಲ, ಏನೋ ಪ್ಲೇನ್ ಜಾಮೆಟ್ರಿಯಲ್ಲಿ ಯಾವ್ದು ಎಕ್ಸ್ ಇರಲ್ಲ. ಎಕ್ಸ್ ಇಲ್ಲದೆ ಅನಾಲಿಟಿಕಲ್ ಜಾಮೆಟ್ರಿ ಇರುತ್ತೆ. ಎಕ್ಸ್ ಕಂಪಲ್ಸರಿ ಇರುತ್ತೆ ಅನಾಲಿಟಿಕಲ್ ಜಾಮೆಟ್ರಿ. ದಟ್ ಇಸ್ ದ ಫಂಡಮೆಂಟಲ್ ಡಿಫರೆನ್ಸ್. ಇವಾಗ ನಾವು ನೋಡೋ ದೃಷ್ಟಿಕೋನ ಬದಲಾಗ್ತದೆ. ಈಗ ನಾನು ಡಸ್ಟರ್ ಇಟ್ಟರೆ ಪ್ಲೇನ್ ಜಾಮೆಟ್ರಿ ಅಂದಾಗ ನನಗೆ ಗೋಡೆಗಳ ಸಂಬಂಧ ಇಲ್ಲ ಅಲ್ಲ, ಹೌದಲ್ಲ? ಅನಾಲಿಟಿಕಲ್ ಜಾಮೆಟ್ರಿ ಅಂದ್ರೆ ಇದು ನಂದು ಪಾಯಿಂಟ್ ಆಗ್ತದೆ, ಹೌದಲ್ಲ? ಈಗ ಏನಾಗ್ತದೆ, ಇಲ್ಲಿಂದ ಎಕ್ಸ್ ಬರಬೇಕು, ಇಲ್ಲಿಂದ ವೈ ಬರಬೇಕು, ಇಲ್ಲಿಂದ ಝೆಡ್ ಬರುತ್ತೆ, ಅವಾಗ ಇಲ್ಲಿಗೆ ಬರ್ತೀವಿ. ಈಗ ಡಸ್ಟರ್ ಇಲ್ಲಿಂದ ಇಲ್ಲಿಂದ ಡಿಫರೆಂಟ್ ಬಂತು ನೋಡಿ, ಡಿಫರೆಂಟ್ ಬಂತಿಲ್ಲ. ಈಗ ಮತ್ತೆ ಎಕ್ಸ್ ಇಲ್ಲಿಂದ ಎಕ್ಸ್ ಗೆ ಬಂದ, ಇಲ್ಲಿಂದ ವೈಗೆ ಬಂದ, ಝೆಡ್ ಚೇಂಜ್ ಆಗಿಲ್ಲ ಯಾಕಂದ್ರೆ ಸೇಮ್ ಹೈಟ್ ಅಲ್ಲಿ, ಬಟ್ ಎಕ್ಸ್ ವೈ ಚೇಂಜ್ ಆಗಿದೆ. ಇಲ್ಲಿಂದ ತಗೊಂಡು ಇಲ್ಲ ಹಾಕ್ತೀವಿ, ಎಕ್ಸ್ ಚೇಂಜ್ ಆಯ್ತಾ, ವೈ ಚೇಂಜ್ ಆಯ್ತು, ಝೆಡ್ ಚೇಂಜ್ ಆಯ್ತು. ಸೊ ಈ ಇಮ್ಯಾಜಿನೇಷನ್ ಇರ್ಬೇಕು. ಒಂದು ಸುಮ್ಮನೆ ನೀವು ಇಲ್ಲಿ ಮೂವ್ ಮಾಡುವಂಗಿಲ್ಲ. ಇಲ್ಲಿ ಮೂವ್ ಮಾಡಿದ್ರೆ ಹೋಲ್ ಥಿಂಗ್ ವಿಲ್ ಗೆಟ್ ಚೇಂಜ್. ಯು ಆರ್ ಅಂಡರ್ಸ್ಟ್ಯಾಂಡ್? ಇದು ಮುಂದಕ್ಕೆ ಹೆಲ್ಪ್ ಆಗ್ತದೆ ನೋಡ್ರಿ, ಎಲ್ಲ ಕನೆಕ್ಷನ್ಸ್ ಅವ್ ನೀವು ನೋಡ್ರಿ ಹೆಂಗ್ ಮುಂದಕ್ಕೆ ತಗೊಂಡು ಹೋಗ್ತೀವಿ ನೋಡ್ರಿ. ಈ ಇಮ್ಯಾಜಿನೇಷನ್ ಯಾಕಂದ್ರೆ ಫಿಸಿಕ್ಸ್ ನಲ್ಲಿ ಮೂವ್ ಆಗ್ತವೆ. ನಾವು ಇದು ಒಂದು ಪಾರ್ಟ್ ಆಫ್ ದ ಗ್ರಾಫ್ ಶೀಟ್. ಈ ಗ್ರಾಫ್ ಶೀಟ್ ನಮ್ಗೆ ಯಾವಾಗ 8th ಅಲ್ಲಿ ತಗೊಂಡ್ ಬಂದಿದ್ರು ಅವಾಗ ಎರಡು ಪಾರ್ಟ್ಸ್. ಇದು ಒಂದು ಕೋಆರ್ಡಿನೇಟ್ ಜಾಮೆಟ್ರಿಗೆ ಗ್ರಾಫ್ ಶೀಟ್ ಬೇಕು, ಕೋಆರ್ಡಿನೇಟ್ ಜಾಮೆಟ್ರಿಗೆ ಗ್ರಾಫ್ ಶೀಟ್. ದಟ್ ಈಸ್ ಆಲ್ಜಿಬ್ರಾ ಪ್ಲಸ್ ಜಾಮೆಟ್ರಿ, ಹೌದಲ್ಲ? ಈಗ ಬರೇ ಆಲ್ಜಿಬ್ರಾಗ್ನು ಗ್ರಾಫ್ ಶೀಟ್ ಬೇಕು, ಏನ? ಬರೇ ಆಲ್ಜಿಬ್ರಾ ಇದ್ರು ಗ್ರಾಫ್ ಶೀಟ್. ಬರೇ ಆಲ್ಜಿಬ್ರಾಗ್ ಯಾಕೆ ಬೇಕು ಗ್ರಾಫ್ ಶೀಟ್ ಹೇಳಿ? ಗೊತ್ತಿದೆ ಅನ್ಸುತ್ತೆ ನಿಮ್ಗೆ, ಹೇಳಿ ಗೊತ್ತಾಯ್ತು. ಹೇಳ್ಬೇಕು, ಜೋರಾಗಿ ಹೇಳ್ಬೇಕು, ಅರ್ಥ ಗುಣಬಾರ್ದು. ಹೇಳ್ರಿ ಎದಕ್ ಬೇಕು ಗ್ರಾಫ್ ಶೀಟ್? ಎದಕ್ ಬೇಕು? ಆಲ್ಜಿಬ್ರಾ ಮಾಡುವಾಗ ಗ್ರಾಫ್ ಶೀಟ್ ಯಾಕೆ ಬೇಕು? ಪಾಯಿಂಟ್ ಗೊತ್ತಾಯ್ತಲ್ಲ? ಈಗ ಆಲ್ಜಿಬ್ರಾಗೆ ಗ್ರಾಫ್ ಶೀಟ್ ಯಾಕೆ ಬೇಕಂದ್ರೆ ಆಲ್ಜಿಬ್ರಾದಲ್ಲಿ ಏನಿರ್ತವೆ, ಒಂದು ಅನ್ನೋನ್ ವೇರಿಯಬಲ್ ಕಂಡು ಹಿಡಿಯೋದು, ಇನ್ನೊಂದು ಕಾನ್ಸೆಪ್ಟ್ ಏನ್ ಬರ್ತದೆ, ಫಂಕ್ಷನ್ಸ್ ಎಫ್ ಆಫ್ ಎಕ್ಸ್ ಮಾಡಿ ಈಕ್ವಲ್ ಮಾಡಿ ಇಲ್ಲಿ ಏನೋ ಬರೀತೀವಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x sin x plus 3x tan x plus sin square by tan x. So n number of infinite number of equations are there and functions are there. So to represent the function I need a graph sheet, isn't it? To represent this function, how it will be? I have x here, I have f of x, right? ಹೌದಲ್ಲ? The same algebraic function is represented using the graph. Along this axis I will have x, and along this axis I will have f of x. So this will have x minus x, and this also minus f of x. Whatever. Positive values here and negative values here, and positive values here and negative values. For example, let us take a very simple example. F of x is equal to x plus 3. F of x is equal to x plus 3. If x is 0, when x is 0, what is f of x? It is 3. When x is 1, it is 4. When x is 2, it is 5. Isn't it? So for every function, we will have one graph. For every function, ಇದು ಬಹಳ ಫಂಡಮೆಂಟಲ್. ಈಗ ಎರಡು ಕಣ್ಣಿದ್ದು ಹೌದಲ್ಲ, ಎರಡು ಕಣ್ಣು ಎಷ್ಟು ಇಂಪಾರ್ಟೆಂಟ್, ಈ ಸಬ್ಜೆಕ್ಟ್ ಅನ್ನ ಕಾನ್ಸೆಪ್ಟ್ ಜೊತೆ ನೋಡೋದು ಅಷ್ಟು ಇಂಪಾರ್ಟೆಂಟ್. ನಾನೀಗ ಯಾರಿಗೆ ಆಗ್ಲಿ, ಈಗ ನಿಮ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ? ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಸೈನ್. ಏನ್ ಕಾಣಿಸ್ತಾ ಇದೆ ನಿಮ್ ಕಣ್ಣಿಗೆ?
ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಬರುತ್ತೆ. ನಿಮ್ ಕಣ್ಣಿಗೆ ಈಗ ಏನ್ ಕಾಣಿಸ್ತಾ ಇದೆ? ನನ್ನ ಕಣ್ಣಿಗೆ ಕಾಣಿಸ್ತಿದ್ದು ನಿಮ್ ಕಣ್ಣಿಗೆ ಕಾಣಿಸ್ತದಲ್ಲ, ಟೆಸ್ಟ್ ಮಾಡ್ತೇವೆ. ನನ್ನ ಕಣ್ಣಿಗೆ ಯಾಕೆ ನೋಡಿಲ್ಲ ಅದನ್ನ? ಅವೆರಡು ಗಂಡ ಹೆಂಡತಿದ್ದಂಗ ಫಂಕ್ಷನ್ ಗ್ರಾಫ್ ವಾಗರ್ಥವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೆ ಜಗತವು ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ. ನೀವು ಸುಮ್ಮನೆ ತಿಳ್ಕೊಬೇಡ್ರಿ ನಮ್ಮ ಶ್ಲೋಕಗಳು ಯಾಕೆ ಸುಮ್ಮನೆ ಕಣ್ಣು ಮುಚ್ಚಿಸ್ ನಮ್ಮ ಬಪ್ಪು ಏನ್ ಮಾಡ್ತಾರೆ. ಅದ್ರ ಅರ್ಥ ಏನ್ ಗೊತ್ತಾ? ಕಾಳಿದಾಸರು ರಘುವಂಶದಲ್ಲಿ ಬರೆದಾರೆ ಪಾರ್ವತಿ ಪರಮೇಶ್ವರ ಬಗ್ಗೆ. ವಾಗರ್ಥವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ. ಶಬ್ದಕ್ಕೆ ಶಬ್ದದ ಅರ್ಥಕ್ಕೆ ವ್ಯತ್ಯಾಸ ಇರಲ್ಲ. ಈಗ ನಾನು ಬಾಳೆಹಣ್ಣು ಅಂತಂದೆ ಅಂತ ತಿಳ್ಕೊ, ಬಾಳೆಹಣ್ಣು ಅಂದಿದ ತಕ್ಷಣ ನಾವು ಬಾಳೆಹಣ್ಣನ್ನೇ ನೋಡ್ಬೇಕು, ಶಬ್ದಕ್ಕೂ ಅರ್ಥಕ್ಕೂ ಬಿಡಿಸಕ್ ಬರಲ್ಲ. ಹಂಗೆ ಪಾರ್ವತಿ ಪರಮೇಶ್ವರರು ಒಟ್ಟಿಗೆ ಇರ್ತಾರೆ, ಬಿಡಿಸಕ್ ಬರಲ್ಲ ಅಂತ. ಈಗ ಹೆಂಗ ಲೈಟ್ಗೂ ಬೆಳಕಿಗೂ ಬಿಡ್ಸಕ್ ಬರ್ತದಿಲ್ಲ, ಹಂಗ ಪಾರ್ವತಿ ಪರಮೇಶ್ವರನ ಬಿಡಿಸಕ್ ಆಗಲ್ಲ ಅಂತಂದ್ರೆ ಪಾರ್ವತಿ ಪರಮೇಶ್ವರ ಹೆಂಗಿದ್ದಾರೋ ಎಫ್ ಆಫ್ ಎಕ್ಸ್ ಶಿವ ಆದ್ರೆ, ಎಫ್ ಆಫ್ ಎಕ್ಸ್ ಶಿವ ಆದ್ರೆ ಇದು ಸತ್ಯ ನಾನು ಹೇಳೋದ. ಐ ಆಮ್ ನಾಟ್ ಟೆಲಿಂಗ್ ಏನೋ ಫಿಲಾಸಫಿ ಅಲ್ಲಿ ದಿ ಫ್ಯಾಕ್ಟ್. ಎಫ್ ಆಫ್ ಎಕ್ಸ್ ಶಿವ ಆದ್ರೆ ಪಾರ್ವತಿ ವ್ಯಕ್ತ ರೂಪದಲ್ಲಿ ಅವ್ಯಕ್ತ ರೂಪದಲ್ಲಿ ಫಂಕ್ಷನ್. ದೇವಿ ಹೆಸರು ಬರ್ತದೆ ಅವ್ಯಕ್ತ ಸ್ವರೂಪಿಣಿ. ಈಗ ಹೇಳ್ತೀನಿ ಹೆಂಗ ಅವ್ಯಕ್ತ ಶಿವ ಹೆಂಗ ಪಾರ್ವತಿ ಬರ್ತದೆ. ಈಗ ನೋಡಿ ಇದು ಅವ್ಯಕ್ತ ರೂಪದಲ್ಲಿದೆ. ಅವ್ಯಕ್ತ ಅಂದ್ರೆ ಎಲ್ಲಿ ಪಾಯಿಂಟ್ಸ್ ಕೊಟ್ಟಿವಿ ಅಂದ್ರೆ, ಹೌದಲ್ಲ? ಯಾವಾಗ ಎಕ್ಸ್ ಗೆ ಪಾಯಿಂಟ್ಸ್ ಕೊಟ್ಕೊಂತ ಹೋಗಿವಿ, ಗ್ರಾಫ್ ಬಂದ್ಕೊಂತ ಹೋಗಿವಿ. ಎಲ್ಲಿಂದ ಬಂತು ಗ್ರಾಫ್? ಈಕ್ವೇಶನ್ ಇಂದ ಬಂತು. ಸ್ಥಾಣುವಾಗಿದ್ದ ಶಿವ ತಾನು ಮಲ್ಟಿಪ್ಲೈ ಆಗ್ಬೇಕನ್ನಾಗ ತನ್ನ ಬಾಡಿಯಿಂದ ಪ್ರಕೃತಿ ಬಿಡಿಸ್ಕೊಂಡು ತಾನು ಮಲ್ಟಿಪ್ಲೈ ಆಗಿ ಈ ಸಕಲ ಚರಾಚರ ಜಗತ್ತನ್ನು ಸೃಷ್ಟಿ ಮಾಡಿ. ಹಂಗೆ ಈ ಒಂದೊಂದು ಈಕ್ವೇಶನ್ ಇಂದ ಒಂದು ಗ್ರಾಫ್ ಬರ್ತದಿಲ್ಲ. ಮತ್ತೆ ಹೇಳ್ರಿ ಶಿವ ಪಾರ್ವತಿ ಎಲ್ಲಿದ್ದಾರೆ? ವಾಗರ್ಥವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೆ ಜಗತ ಪಿತರೋ ಒಂದೇ ಪಾರ್ವತಿ. ಅಂತ ಪಾರ್ವತಿ ಪರಮೇಶ್ವರ ನೀವು ಬಿಡಿಸಿ ನೋಡ್ತಾ ಇದ್ದೀರಿ. ಶಿವನಿಗೆ ಒಬ್ಬರಿಗೆ ನೋಡೋದಿಲ್ಲಪ್ಪ, ಪಾರ್ವತಿ ಬಿಟ್ಟು ರಾಕಿ ಸಿಟ್ಟು ಬರ್ತದೆ. So every function will have its graph. It has to have a graph. Very fundamental. ಬೇಕಾದ್ರೆ ನಾನು 5 ನಿಮಿಷ ನಾನು ಇದರಲ್ಲೇ ಕೂರ್ತೀನಿ. ಮುಂದೆ ನೀವು ಲಿಮಿಟ್ಸ್ ಹೋಗ್ರಿ, ಡಿಫರೆನ್ಶಿಯೇಷನ್ ಹೋಗ್ರಿ, ಇಂಟಿಗ್ರೇಷನ್ ಹೋಗ್ರಿ. ಆ ವ್ಯಕ್ತ ರೂಪದಲ್ಲಿ ಏನ್ ಈಕ್ವೇಶನ್ ಗ್ರಾಫ್ ಆಗ್ತದೋ ಆ ಗ್ರಾಫ್ ಅನ್ನೇ ಸ್ಟಡಿ ಮಾಡ್ತೀವಿ. ಡಿಫರೆನ್ಶಿಯೇಷನ್ ಅಲ್ಲಿ ಇನ್ನೇನು ಸ್ಟಡಿ ಮಾಡ್ತೀವಿ. ಈಕ್ವೇಶನ್ ಪ್ರಾಪರ್ಟೀಸ್ ಇದಲ್ಲ, ಈ ಈಕ್ವೇಶನ್ ಹೆಂಗ್ ಬಿಹೇವ್ ಮಾಡ್ತದೆ, ಈ ಈಕ್ವೇಶನ್ ಹೆಂಗ್ ವ್ಯಕ್ತವಾಗ್ತದೆ, ಈ ಈಕ್ವೇಶನ್ ಹೆಂಗಿರ್ತದೆ, ಇಡೀ ಈಕ್ವೇಶನ್ ಅನ್ನ ಪ್ರಾಪರ್ಟೀಸ್ ಆ ಗ್ರಾಫ್ ಹಾಕಿ ಆ ಗ್ರಾಫ್ ಅನ್ನು ಸ್ಟಡಿ ಮಾಡ್ತೀವಿ ನಾವು. ಪ್ರತಿಯೊಂದು ಈಕ್ವೇಶನ್ ಒಂದು ಗ್ರಾಫ್ ಬರ್ತದೆ, ಕಂಪಲ್ಸರಿ ಬರ್ತದೆ. ಎಕ್ಸ್ ಇದ್ರೆ ಎಫ್ ಆಫ್ ಎಕ್ಸ್ ಹಾಕ್ಲೇಬೇಕಲ್ಲ. ಗೋ ಆನ್ ಪುಟ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್, ಯು ವಿಲ್ ಗೆಟ್ ದ ವ್ಯಾಲ್ಯೂಸ್ ಫಾರ್ ಎಫ್ ಆಫ್ ಎಕ್ಸ್ ಅಂಡ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಶೇಪ್. ಎವ್ರಿ ಈಕ್ವೇಶನ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಶೇಪ್, ಹೌದಲ್ಲ? ಈಗ ನಾನು ಸೈನ್, ಈಗ ನೋಡಿ ನಾನು ಸೈನ್ ಎಕ್ಸ್ ಬರ್ದೆ. ಈಗ ಎಫ್ ಆಫ್ ಎಕ್ಸ್ ಇಕ್ವಲ್ ಈಗೆಲ್ಲ ಟ್ರೈ ಮಾಡಿ. ಈಗ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಕಾಸ್ ಎಕ್ಸ್ ಇದ್ರೆ ಏನ್ ಕಾಣಿಸ್ತದೆ ಹೇಳಿ? ಯಾವ ತರ ಕಾಣಿಸುತ್ತೆ ಗ್ರಾಫ್? ಎಲ್ಲಿರ್ತದೆ ಹೇಳಿ? ಇಲ್ಲಿ ಸ್ಟಾರ್ಟ್ ಆಗ್ತದೆ, ಹೌದಲ್ಲ? ಸೊ ಯಾವಾಗ ನಾವು ಅದನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀವೋ ನಮ್ಗೆ ಅವಾಗ ಏನಾಗ್ತದೆ? ಅಲ್ಜಬ್ರಾ, ಜಾಮೆಟ್ರಿ, 2D ಜಾಮೆಟ್ರಿ, 3D ಜಾಮೆಟ್ರಿ ಅಂಡ್ ದ ಕಾನ್ಸೆಪ್ಟ್ ಆಫ್ ದ ಫಿಸಿಕ್ಸ್ ಜೋಡಿಸ್ಕೊಂಡ್ಬಿಡ್ತೀವಿ. ಸೊ ಒಂದು ತಾಸು ನಮ್ಮ ಕ್ಲಾಸಿಗೆ ಹೆಂಗ್ ಹೋಗಿದ್ರು ಇಲ್ಲಿ ಇರಲ್ಲ, ನಾವು ಸಬ್ಜೆಕ್ಟ್ ಒಳಗಡೆ ಮುಳುಗಿಬಿಟ್ಟಿರ್ತೀವಿ. ನನಗೆ ಈ ಕ್ಲಾಸ್ ಇದೊಂದು ತಪಸ್ಸು. ನನಗೆ ನಾನೀಗ ಇಲ್ಲಿಲ್ಲ, ಈ ಹುಣ್ಸ್ಗಿ ಎಸ್ಗಿ ನನ್ಗೆ ನೆನಪಿಲ್ಲ. ನನಗೆ ಇವಾಗ ಐ ಆಮ್ ಇನ್ ಟು ದ ಸಬ್ಜೆಕ್ಟ್. ಐ ಹ್ಯಾವ್ ನಾಟ್ ಡನ್ ಎನಿ ಪ್ರಿಪರೇಷನ್ ಫಾರ್ ದಿಸ್ ಕ್ಲಾಸ್. ನಾನು ಇಂಟಿಗ್ರೇಷನ್ ಬಗ್ಗೆ ಬೆಳಗ್ಗೆ 3:30 2 ವಿಡಿಯೋಸ್ ನೋಡಿ. ನಾನು ಆಗ ಇಂಟಿಗ್ರೇಷನ್ ಆಗಿಲ್ಲ ಹೇಳಲ್ಲ, ಅದಕ್ಕೆ ಸುಮ್ಮನೆ ಅದು ಕನ್ಫ್ಯೂಸ್ ಆಗ್ತದೆ. ಮತ್ತೊಂದ್ಸಲ ಯಾವಾಗ ಬಂದಾಗ ಹೇಳ್ತೀನಿ. ಇಸ್ ಇಸ್ ಕ್ಲಿಯರ್? ಬ್ರೇಕ್ ಬೇಕಾ ನಿಮ್ಗೆ? ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ ಒಂದು ಹೇಳಿ ಬಿಡ್ತೀನಿ. ಕ್ಲಿಯರ್ ಆಯ್ತಾ? ಇನ್ನು ಮುಂದೆ ಯಾವುದೇ ಫಂಕ್ಷನ್ ಬೇಕಾದ್ರೂ ಬರೀಲ್ಲ, ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂದ್ರೆ ಇಲ್ಲೊಂದು ಗ್ರಾಫ್ ಆಗಿ ಒಂದು ಶೇಪ್ ಇರಬೇಕು. ಪ್ರತಿ ಒಂದು ಫಂಕ್ಷನ್ಗೂ ಒಂದು ಶೇಪ್ ಗ್ರಾಫ್ ಇದ್ದೇ ಇರ್ತದೆ. ಇವೆರಡನ್ನ ಬಿಡಿಸ್ಲಿಕ್ಕೆ ಬರಲ್ಲ, ಇವೆರಡನ್ನ ನಾವು ಒಟ್ಟಿಗೆ ನೋಡ್ಬೇಕು. ವಿ ಹ್ಯಾವ್ ಟು ಸಿ ದ ಗ್ರಾಫ್ ಅಂಡ್ ದ ಫಂಕ್ಷನ್ ಟುಗೆದರ್, ದೆನ್ ಮೈಂಡ್ ವಿಲ್ ರಿಮೆಂಬರ್ ಇಟ್ ಪರ್ಫೆಕ್ಟ್ಲಿ. ಆಯ್ತಾ? ಓಕೆ, ಈಗ ನಿಮ್ಗೆ ಹೇಳ್ತೀನಿ ಹೆಂಗೆ ನಮ್ಗೆ ರಿಮೆಂಬರ್ ಆಗ್ಬೇಕು.
ಎಲೆಕ್ಟ್ರಿಸಿಟಿ ಚಾಪ್ಟರ್ ಆಗಿದೆನಾ? ಹೌದಾ? ದಿನ ನಾವು ಕರೆಂಟಿನ ಜೊತೆಗೆ ಬದುಕ್ತೀವಿ. ಈಗ ನಮ್ಮ ಮನೆಯಲ್ಲಿ ಬರುವ ಈ ಕರೆಂಟಿನ ಗ್ರಾಫ್ ಫಾರ್ಮ್ ಏನಿದೆ, ಯಾವ ಗ್ರಾಫ್ ಫಾರ್ಮ್ ಅಲ್ಲಿ ನಾವು ಕರೆಂಟ್ ಬರ್ತದೆ? ಯಾವ ಗ್ರಾಫ್ ಮೇಲೆ ಬರ್ತದೆ? ಯಾರು ಹೇಳಿದ್ರೇನು? ಗೊಡಗಿದ್ರೆ ಯಾರು ಇಲ್ಲಿ? ಯಾವ ಗ್ರಾಫ್ ಫಾರ್ಮ್ ಅಲ್ಲಿ ಬರ್ತದೆ ಕರೆಂಟ್? ಆಲ್ಟರ್ನೇಟಿವ್ ಕರೆಂಟ್ ಸ್ಟ್ರೈಟ್ ಬರ್ತದೆ. ಆಲ್ಟರ್ನೇಟಿವ್ ಕರೆಂಟ್ ಯಾವ ಗ್ರಾಫ್ ಫಾರ್ಮ್ ಅಲ್ಲಿ ಬರ್ತದೆ? ಮಾಡಿರಿ, ನಿಮ್ಗೆ ಗೊತ್ತದೆ. ಹೇಳಿ, ಕಾನ್ಸೆಪ್ಟ್ ನ ಜೋಡಿಸಿಲ್ಲ, ಅದಕ್ಕೆ ಆನ್ಸರ್, ಈ ಕ್ವಶನ್ಗೆ ಆನ್ಸರ್ ಬರಲ್ಲ. ಗೊತ್ತಿದೆ ನಿಮಗೆ, ಆನ್ಸರ್ ಗೊತ್ತಿದೆ ನಿಮಗೆ. ಸೈನಸಾಯ್ಡಲ್ ಫಾರ್ಮ್ ಈಗ ಹೇಳ್ತೀನಿ, ಟ್ರಿಗೊನೋಮೆಟ್ರಿ ಹೇಳ್ತಾನಲ್ಲ, ಅವ್ರು ಹೇಳ್ತಿದ್ರು our current is in the sinusoidal form. I'll tell you how sinusoidal is generated using the generator. AC generator ಓದಿರಿ? ಹೌದಾ? AC generator ಓದಿರಿಲ್ಲ? ಓದಿರಿ. ಎಲೆಕ್ಟ್ರಿಸಿಟಿ ಓದಿರಿ, ಫಸ್ಟ್ ಇಯರ್ ನಾಗ ಓದಿರಿ, ಇಲ್ಲ 10th ನಾಗೆ ಓದಿರ್ಬೋದು ಬಹುಶಃ. AC ಆಲ್ಟರ್ನೇಟಿವ್ ಕರೆಂಟ್ ಓದಿಲ್ವಾ? ಅವು ತೋರಿಸಿಲ್ವಾ ಹೆಂಗ್ ಕರೆಂಟ್ ಬರ್ತದ ಅಂತ? ಪಾಸಿಟಿವ್ ನೆಗೆಟಿವ್ ಸೈಕಲ್ ಯಾಕೆ ಆಗ್ತದೆ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಲ್ಟರ್ನೇಟ್? ಇಲ್ಲಿ ಏನಾಗ್ತದೆ? ಪ್ಲಸ್ ಮೈನಸ್ ಆಗಲ್ವಾ? DC ಕರೆಂಟ್ ಹಿಂಗ್ ಇರ್ತದೆ, ಹೌದಲ್ಲ? ಯಾಕೆ ಅದು ಹಾಗೆ ಆಗಿದೆ ಅಂದ್ರೆ, as I told you, you have not put the two things together. ಹೌದಲ್ಲ? ಹೇಳಿದಾರೆ ಟೀಚರ್, ಕಂಪಲ್ಸರಿ ಹೇಳಿರ್ತಾರೆ. ನೀವು ಓದಿರ್ತೀರಿ, ಬೇಕಾದ್ರೆ ಬುಕ್ ತೆಗೆದು ನೋಡಿ, ಬಿಕಾಸ್ ನೀವು ಜೋಡಿಸಿಲ್ಲ ಅವಾಗ ಮೈಂಡಿಗೆ. ಗೊತ್ತಾಯ್ತಾ? ಸೊ ನಾವು ವಿ ವಿಲ್ ಗೋ ಟು ದ ವೆರಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಟ್ರಿಗೊನೋಮೆಟ್ರಿ. ವೆರಿ ಬೇಸಿಕ್. ಇದು ಕ್ಲಿಯರ್ ಆಯ್ತಾ? ಒಂದು ಕೆಲಸ ಮಾಡ್ತೀರಾ, ಒಂದು 5 ನಿಮಿಷ ನೀವೆಲ್ಲರೂ ಸ್ಟ್ರೈಟ್ ಹಾಕೊಂಡು ಕಣ್ಣು ಮುಚ್ಕೊಂಡು ಅದನ್ನ ರಿವೈಸ್ ಮಾಡಿ. ನಾನು ಮುಂದಕ್ಕೆ ಹೋದಾಗ ಹಿಂದಿನ ಮರ್ತು ಹೋಗ್ತೇನೆ. ಯಾಕಂದ್ರೆ ಬಹಳ ಹೇಳಿಲ್ಲಲ್ಲ, ಆಕ್ಚುಲಿ ಬಹಳ ಇವು ಸಣ್ಣ ಸಣ್ಣ ಟಾಪಿಕ್ಗಳು ಬಹಳ ಬಿಡಿಸಿ ಹೇಳುವಂಥದ್ದು, ಬಹಳಷ್ಟು ಟಾಪಿಕ್ಸ್ ಒಟ್ಟಿಗೆ ಹೇಳ್ಬಿಡ್ತಾ ಇದ್ದೀನಲ್ಲ. ಸೊ ಒಂದು ಸ್ವಲ್ಪ ಕ್ಲೋಸ್ ಯುವರ್ ಐಸ್. ಬಟ್ ಎಷ್ಟು ಸಾಧ್ಯ ಆಗ್ತದೆ? ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಹೇಳಿ? ಪಾಯಿಂಟ್ ಇಂದ ಹೇಳಿ. ನಾನು ಏನ್ ಹೇಳಿದ್ದೀನೋ ಅದನ್ನ ನೆನಪಿಸ್ಕೊಳ್ತಾ ಹೋಗಿ. 2-3 ನಿಮಿಷ. Slowly open your eyes. ಈ ಫಿಗರ್ನ ಫಸ್ಟ್ ಪೀಸ್ ಈ ಫಿಗರ್ ಅಲ್ಲಿ ನೋಡಿದ್ರು. NCERT ಸಿಲೆಬಸ್ ಅಲ್ಲಿ ಈ ಫಿಗರ್ ಅಂತಾನೆ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕು ನಾವು. ಸರಿ,
ಈಗ ನೀವು ಟ್ರಿಗ್ನೋಮೆಟ್ರಿ ಎಷ್ಟು ದಿನ ಟ್ರಯಾಂಗಲ್ ಇಂದ ನೋಡಿದ್ರೆ ಹೌದಲ್ಲ, ಅದು ಟ್ರಯಾಂಗಲ್ ಅನ್ವಯ ಆಗ್ತದೆ. ಟ್ರಯಾಂಗಲ್ ಯೂಸ್ ಮಾಡಿ ನಾವು ಎಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನ ಡಿಫೈನ್ ಮಾಡಬಹುದು. ಟ್ರಯಾಂಗಲ್ ಗಿಂತ ಮುಂಚೆ ಆಂಗಲ್ ನಿಂತ ಹೋಗೋಣ. ಆಂಗಲ್ ನಿಂತ ಹೋದ್ರೆ ಮುಂದೆ ಆಂಗಲ್ ಹೆಂಗೆ ರೊಟೇಟ್ ಆಗ್ತದೆ ಅರ್ಥ ಆಗ್ತದೆ. ಸರಿ, ಒಂದು ಆಂಗಲ್ ತಗೊಂಡು ಏನೋ ಒಂದು ಆಂಗಲ್ ತಗೊಂಡ್ರೆ ಒಂದು ಎಕ್ಸ್, ಸಮ್ ಆಂಗಲ್ ಎಕ್ಸ್. There is a special property for this where I draw perpendiculars. What? I draw perpendicular lines. I can draw infinite perpendicular lines, right? Now, what I am going to do is, one important property of this is, I will take the ratio, that is A1 B1 divided by OB1, and then I will take A2 by B2 divided by OB2. A3 by B3 divided by all these ratios will be equal to a constant C. Same with the, you know, for the given angle x. For the given angle x. ಹಾಗೆ ನಾನು ಈ y ಚೇಂಜ್ ಮಾಡಿದ್ರೆ then there will be different constant. ಅದಕ್ಕೆ C1 ಇರ್ಬೋದು ಕಾನ್ಸ್ಟೆಂಟ್. ಗೊತ್ತಾಯ್ತಾ? ಅಂದ್ರೆ ಸಿಮಿಲರ್ಲಿ 6 ರೇಷಿಯೋಸ್ ಬಂದಿದೆ. ಇನ್ನೊಂದು ರೇಷಿಯೋ OA1 divided by OB1, OA2 divided by OB2, OA3 divided by O3. ಆತರ ಇದು ಇನ್ನೊಂದು ಇದು ಆಯ್ತಾ? ಸೊ ಇದನ್ನ ಉಲ್ಟಾ ಮಾಡಬಹುದು. ಉಲ್ಟಾ ಮಾಡಿದ್ರೆ 3 ಆಗ್ತದೆ. You interchange the numerators and difference. So we will get the 6 ratios, and for this given angle each ratio will have a constant value, only one value. For example, if this is 2 and if this is 4, then this will be 4 and this will be 8. Got it? So 2 by 4 equal to 4 by 8 equal to 1 by 2. For the given angle x. Similarly, when you change y, then this ratio will change and new value. Therefore, from angle 1 to 90, what? From the angle 1 to 90, for example, if I take that ratio 1, I am not defining what that function is. Ratio 1, then this ratio 1 will be 0.1, 0.5, 0.6, like that till 90 different values I will get. 90? ಆಯ್ತಾ? ಈಗ ಇದು ಯಾವುದಕ್ಕೆ ಹೋಲುತ್ತೆ ಹೇಳ್ರಿ? ಈಗ ಇದು ಯಾವುದಕ್ಕೆ ಹೋಲುತ್ತೆ ಹೇಳ್ರಿ? ಈ ರೇಷಿಯೋ ಯಾವುದಕ್ಕೆ ಹೋಲುತ್ತೆ ಹೇಳ್ರಿ? ಈ ರೇಷಿಯೋ so these ratios are specific to an angle. What? ಇದು ಬಹಳ ಇಂಪಾರ್ಟೆಂಟ್. ಟ್ರಯಾಂಗಲ್ ಮೂಲಕ ನಾವು ಡಿಫೈನ್ ಮಾಡಿರ್ತೀವಿ. ಇದು ಟ್ರಯಾಂಗಲ್ ಆಯ್ತಲ್ಲ, ಇದು ಆಂಗಲ್ ಆಗಿ ಡ್ರಾ ಮಾಡಿದ್ರೆ ಏನಾಯ್ತು ಇದು? ಬಟ್ ಆಂಗಲ್ ಇಂದ ನಾವು ಟ್ರಯಾಂಗಲ್ ಗೆ ತಗೊಂಡು ಬಂದಾಗ ಈ ಈಚ್ ಆಂಗಲ್ ನಿಂದ ಸೈನ್ is confined to angle, not to the triangle, because the sine value for 0 degrees is different, sine value for 30 degrees is different. Each degree has got a different value. Different value. ಹೌದಲ್ಲ? ಸೊ ಯಾಕೆ ಅಂತಂದ್ರೆ ಈಗ ಇದನ್ನ ಟ್ರಿಗ್ನೋಮೆಟ್ರಿ ಹೇಳೋದಕ್ಕಿಂತ ಮುಂಚೆ ಹೇಳ್ತೀನಿ, ನಿಮ್ಗೆ ಅವಾಗ ಏನೋ ಟ್ರಿಗ್ನೋಮೆಟ್ರಿ ಇಂಟ್ರೆಸ್ಟ್ ಬರ್ಬೋದು. ಈ ಕರೆಂಟಿಗೆ ಹೋಗೋಣ. ಜನರೇಟರ್ ಏನಾಗ್ತದ? ಇದು ಕಾಯಿಲ್, ಇದು ಕಾಯಿಲ್. ಈ ಕಡೆ ನಾರ್ತ್ ಪೋಲ್ ಮ್ಯಾಗ್ನೆಟ್ ಇದೆ, ಈ ಕಡೆ ಸೌತ್ pole magnet ಇದೆ. So magnetic flux is there in between these two, and I have placed a copper coil. Okay. Now what is happening? This copper coil is like this in the plane, isn't it? Now what is the angle between this axis and the copper coil? 0 degrees. Because this coil is on this axis. Now what is this? 1 degree, 2 degree, 3 degree, 4 degree. Then it's 90, 180, 270. Artha aita? Is it clear? I'll go on. 0 degree, 90 degree, 180 degree, 270. Now what is happening? This ratio
which is 0, what I am doing now? I am varying this like this, right? And rotating this. So the angle is going from 0 to this. So sin 0 has one value, sin 1 has some value, sin 2 has some value, sin 3 has some value, sin 90 has some value, and again it becomes negative, again it becomes sin 270, and again sin 360. So we have to see the sine, cosine and tangent in this way. You have to relate it to the angle. You have to relate it to the angle. Isn't it? Why we have to relate it to the angle is, I said, now what generally what we have studied, we have drawn the same triangle. I will draw like this. The same triangle O, A1, B1. It's a right angle triangle, right? Now this becomes perpendicular, are opposite, are base by adjacent to the hypotenuse. Am I true? Now this is the measuring angle theta or x. Since I put here x, I will also put the x here. Okay? Now what is sine? Perpendicular by hypotenuse. A1 B1 by OB1. What is cos? OA1 base by OA1 divided by OB1. OB1. And tan is perpendicular by. This is how I defined, right? But here I am not moving the angle, ಅಲ್ಲ ಅದಕ್ಕೆ ನಿಮಗೆ angle ಗೆ ರಿಲೇಟ್ ಆಗಿಲ್ಲ, ಹೌದಲ್ಲ? ಈಗ ಇದನ್ನ ಟ್ರಯಾಂಗಲ್ ಆಗಿ ಮಾಡ್ತೀನಿ. ಸೊ ಕಾನ್ಸೆಪ್ಟ್ ತಿಳ್ಕೋಬೇಕಂದ್ರೆ ನೀವು ಈ ತರದ ನಾವು ಇದನ್ನ ನಾವು ನೆನಪಲ್ಲಿ ಇಟ್ಕೊಂಡ್ರೆ ಅವಾಗ ನಾವು 360 ಡಿಗ್ರಿ ಸೈನ್ ಅನ್ನ ತಿರುಗಿಸಬಹುದು. ಸೈನ್ ಅನ್ನ 360 ಡಿಗ್ರಿ ತಿರುಗಿಸಬಹುದು. ಈಗ ಸೈನ್ 360 ಡಿಗ್ರಿ ತಿರುಗಿಸೋದು ಸೇಮ್ ಕಾನ್ಸೆಪ್ಟ್ ಸೇಮ್ ಇದೆ. ಇದನ್ನ ಅಷ್ಟೇ ಇದೆ. ನೀವು ಯಾವ್ದಾದ್ರು ತಗೊಳ್ಳಿ, ಎಷ್ಟು ಈಗ ಇನ್ಫೈನೈಟ್ ಟ್ರಯಾಂಗಲ್ಸ್ ಎಷ್ಟು ಯಾವ್ದಾದ್ರು ತಗೊಳ್ಳಿ, ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್, ಬೇಸ್ ಬೈ ಹೈಪೋಟೆನಸ್, ಪರ್ಪೆಂಡಿಕ್ಯುಲರ್ ಬೇಸ್, ಇದರ ರಿವರ್ಸ್ ಮಾಡ್ರಿ ಇನ್ವರ್ಸ್ ಫಂಕ್ಷನ್ಸ್ ತಗೊಳ್ಳಿ. ಸೊ ಅವಾಗ ಏನಾಯ್ತು, ಇವಾಗ ಏನಾಯ್ತು, ಇದನ್ನ ಚೇಂಜ್ ಮಾಡಿದಾಗ ಈ ಕಾಯಿಲ್ ಹೆಂಗ ಚೇಂಜ್ ಆಗ್ತದೋ ಹಂಗ ಕರೆಂಟಿನ ವ್ಯಾಲ್ಯೂ ಚೇಂಜ್ ಆಗ್ತಾ ಇರ್ತದೆ. ಸೈನ್ ವೇವ್ ಹೆಂಗ್ ಚೇಂಜ್ ಆಗ್ತದೋ ಹಂಗಾಗಿ ಚೇಂಜ್ ಆಗಿ ಕರೆಂಟ್ ಹಿಂಗೆ ಬರ್ತದೆ. ಯಾಕಂದ್ರೆ ಇಲ್ಲ ಹಂಗೆ ಚೇಂಜ್ ಆಗ್ತದೆ. ಅದು ಸ್ಟಡಿ ಮಾಡಿರ್ತೀವಿ. ಸೊ ಫಿಸಿಕ್ಸ್ ಅಲ್ಲಿ ಬಂದಾಗ ಸೈನ್ ಅನ್ನ ಈ ರೀತಿ ದೃಷ್ಟಿ ಟ್ರಯಾಂಗಲ್ ನಲ್ಲಿ ಯಾಕೆ ನೋಡ್ಬೇಕು, ಈಗ ನೀವು ಕ್ವಶನ್ ಕೇಳಬಹುದು. ಮತ್ತೆ ಟ್ರಯಾಂಗಲ್ ನಲ್ಲಿ ನಮ್ಗೆ ಯಾಕೆ ಕಲ್ಸಾರ, ಎರಡರಲ್ಲೂ ಕಲ್ಸಾರ. NCERT ನಲ್ಲಿ ಇದು ಫಿಗರ್ ಇದೆ, ನಾನು ನೋಡಿದೆ ರೀಸೆಂಟ್. ಹಳೆ ಬುಕ್ಸ್ ಅಲ್ಲಿ ಇರಲಿಲ್ಲ, ಹೊಸ ಬುಕ್ಸ್ ಅಲ್ಲಿ ಆದವು, ಹೊಸ NCERT ಬುಕ್ಸ್ ಅಲ್ಲಿ ಆದವು. ನಮ್ಮ ಟೈಮಲ್ಲಿ ಇರಲಿಲ್ಲ ಈ ಕಾನ್ಸೆಪ್ಟ್, ಈ ತರ ಈ ಫಿಗರ್ ನಮ್ ಕಲ್ಸಿರ್ಲಿಲ್ಲ ನಮ್ಮ ಕಾಲೇಜಲ್ಲಿ. ಟ್ರಯಾಂಗಲ್ ಫಾರ್ಮುಲೆಗಳನ್ನ ಕಂಡುಹಿಡಲಿಕ್ಕೆ ನಾನು ಟ್ರಯಾಂಗಲ್ ನಲ್ಲಿ ಯೂಸ್ ಮಾಡಿದ್ರೆ ನಾನು ಟ್ರಯಾಂಗಲ್ ಇಂದ ಬಹಳಷ್ಟು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಾನು ಡಿರೈವ್ ಮಾಡಬಹುದು. ನನ್ಗೆ ಹೆಲ್ಪ್ ಆಗ್ತದೆ. ಟ್ರಯಾಂಗಲ್ ನಿಂದ ಡಿಫೈನ್ ಮಾಡಿಕೊಂಡು ಟ್ರಯಾಂಗಲ್ ಈ ರೇಷಿಯೋಸ್ ನಾನು ಜೋಡಿಸಿದಾಗ ನೀವೆಷ್ಟು ಫಸ್ಟ್ ಇಯರ್ ಅಲ್ಲಿ ಮಾಡಿರಲ್ಲ, ಆಲ್ಮೋಸ್ಟ್ ಇವಾಗ ನೆನ್ ನಂಬರ್ ಆಫ್ ಫಾರ್ಮುಲಾಸ್ ಅದೇ ಒಂದು ದೊಡ್ಡ ಬೇಜಾರಾಗಿರ್ತದೆ ನಿಮಗೆ, ಹೌದಲ್ಲ? ಇನ್ನೊಂದು ಎಷ್ಟು ನೆನ್ಪಿಟ್ಕೊಳ್ಬೇಕು ಅಂತ. ಎಷ್ಟಿದಾವೆ ಹೇಳಿ, ಎಷ್ಟು ಇರ್ಬೋದು ಹೇಳು? 22. ಎಲ್ಲ ಫಾರ್ಮುಲಾ ಸೇರಿ ಎಷ್ಟಿರ್ಬೋದು? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಸೇರ್ಸೋಣ ಎಷ್ಟು? 500 ಇರ್ಬೋದು. ಮತ್ತೀಗ ನನಗೆ 1000 ನಾಮಗಳ ಲಲಿತಾ ಸಹಸ್ರನಾಮ ನೆನಪಿದೆ ಅಲ್ಲ, ಬೆಳಗ್ಗೆ ಬೈಹಾಟ್ ಮಾಡಿ ಬಂದಿದ್ದೀನಿ. ಡೈಲಿ ಬರ್ತೀನಿ ನಾನು 20 ನಿಮಿಷ ಕಣ್ಣು ಮುಚ್ಕೊಂಡು ಹೇಳ್ತೀನಿ. 20 ನಿಮಿಷ 1000. ನಾನು ಕಣ್ಣು ಮುಚ್ಕೊಂಡು 1000 ಹೇಳ್ತಾನೆ. ನಿಮ್ಗೆ 500 ಫಾರ್ಮುಲಾ ಹೇಳಕ್ಕೆ ಏನಾಗಿದೆ ಪ್ರಾಬ್ಲಮ್? 21 ದಿನ ಸಾಧನೆ ಮಾಡಿದೆ. ಐ ಟುಕ್ 21 days to memorize 1000 names. ಶ್ರೀಮಾತಾ, ಶ್ರೀ ಮಹಾರಾಜ್ನಿ, ಶ್ರೀಮತ್ ಸಿಂಹಾಸನೇಶ್ವರಿ, ಚಿದಗ್ನಿಕುಂಡ ಸಂಭೂತ, ದೇವ ಕಾರ್ಯ ಸಮುದ್ಯತ, ಉದ್ಯತ್ವಾನು ಸಹಸ್ರಾವ, ಚತುರ್ಬಾಹು ಸಮನ್ವಿತ, ರಾಗ ಸ್ವರೂಪ ಪಾಷಾಢ, ಕ್ರೋಧಾಕಾರಾಂಶೋಜ್ವಲ, ಮನೋರೂಪೇಕ್ಷ ಕೋದಂಡ, ಪಂಚತನ್ಮಾತ್ರ ಸಹಾಯಕ, ನಿಜಾರುಣ ಪ್ರಭಾಪುರ, ಮಜ್ಜ ಬ್ರಹ್ಮಾಂಡ ಮಂಡಲ, ಚಂಪಕಾಶೋಕ ಮುನ್ನಾದ, ಸೌಗಂಧೀಕಲ ಸತ್ಯಜ, ಗುರುವಿಂದ ಮನಸ್ಕಲಿ ಕಲ ಕೋಟಿರ್ ಮಂಡಿತ, ಅಷ್ಟಮಿ ಚಂದ್ರ ವಿಪರಾಜದಲ್ಲಿ ಕಸ್ತಲ ಶೋಭಿತ, ಮುಖಚಂದ್ರ ಕಲಂಕಾವು, ಮೃಗನಾಭ ವಿಶೇಷ, ವದನ ಸ್ಮರ ಮಾಂಗಲ್ಯ, ವಕ್ತ್ರಲಕ್ಷ್ಮಿ ಪರಿವಾಹ, ಚಲನ್ ಮೀನಾಮುಲೋಚನ, ನವಚಂಪಕ ಪುಷ್ಪಾಭ, ನಾಸಾದಂಡ ವಿರಾಜ, ತಾರಾಕಾಂತಿ ತಿರಸ್ಕಾರಿ, ನಾಸಾಭರಣ ಕದಮ ಮಂಜರಿ ಕ್ಲಪ್ತ, ಕರ್ಣಪೂರ ಮನೋಹರ, ಕಾಟಂಕಿ ಇಗಲೀಭೂತ, ತಪನೋಡು ಮಂಡಲ, ಪದ್ಮ ರಾಗ. To memorize what? There should be a trick to memorize, and what you memorize should put into practice.
ಈಗ ನಾನು ಅವತ್ತೊಂದು 20 ದಿನ ಪ್ರಾಕ್ಟೀಸ್ ಮಾಡಿ ಮೆಮರೈಸ್ ಮಾಡಿದ್ನಲ್ಲ, ನಾನು ಮಾಡಿ ಏನು ಬಿಡ್ಲಿಲ್ಲ, ಅದನ್ನ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಎದ್ದು ಫಸ್ಟ್ 5 ಮಿನಿಟ್ಸ್ ಎಲ್ಲಾ ಫಾರ್ಮುಲೆಗಳನ್ನ ಚೆನ್ನಾಗಿ ಒಂದು A4 ಶೀಟ್ ಅಲ್ಲಿ ಬರ್ಕೊಂಡು 5 ನಿಮಿಷ ನಿಮ್ಮನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ನಾನು ಈಗ ಹೇಳೋ ಮಂತ್ರ ಈಗ ಡಿವೈಡ್ ಮಾಡಿದ್ದೀನಿ. ನಾನು ಇದು ಸ್ಟಾರ್ಟಿಂಗ್ ನೆನ್ಪಿಟ್ಕೊಂಡ್ರೆ ಇದೆಲ್ಲ ನೆನ್ಪು ಬರ್ತಾವ. ನಾನು ಇದು ಒಂದು ವರ್ಡ್ ನೆನ್ಪಿದ್ರೆ ಇವೆಲ್ಲ ನೆನ್ಪು ಬರ್ತಿಲ್ಲ. 183 ಹೆಂಗ್ ನೆನ್ಪಿಟ್ಕೊಳ್ಳಿ ನಾನು, ಗೊತ್ತಾಯ್ತಿಲ್ಲ? ಒಂದು ಟ್ರಿಕ್ ಮಾಡಿ ಅದನ್ನು. ಸೊ ನೀವು ಯಾಕೆ ಟ್ರಿಕ್ ಮಾಡಲ್ಲ? ಆಲ್ ಸೈನ್ ರಿಲೇಟೆಡ್ ಒಂದು ಕಡೆಗೆ, ಆಲ್ ಕಾಸ್ ರಿಲೇಟೆಡ್ ಒಂದು ಕಡೆಗೆ, ಆಲ್ ಟ್ಯಾನ್ ರಿಲೇಟೆಡ್ ಒಂದು ಕಡೆಗೆ, ಇನ್ವರ್ಸ್ ಎಲ್ಲ ಒಂದು ಕಡೆಗೆ, ಮ್ಯಾಗ್ನೆಟಿಸಮ್ ಚಾಪ್ಟರ್ಸ್ ಫಾರ್ಮಲ್ಸ್ ಎಲ್ಲ ಒಂದು ಕಡೆಗೆ, ಎಲೆಕ್ಟ್ರಿಸಿಟಿ ಹಿಂಗೆ ಡಿವಿಷನ್ ಇಲ್ಲ, ಮಾಡೋದಿಲ್ಲ, ನೋಟ್ಸ್ ಮಾಡಂಗಿಲ್ಲ, ಬರೆಯಂಗಿಲ್ಲ, ನೆನ್ಪಿರ್ತಾವ. ತಗೊಂಡೋಗೋದು ಎಲ್ಲ ಬಟ್ಟೆ ತಗೊಂಡು ಒಂದು ಗುಂಪಾಗಿ ಬಿಟ್ಟಾಗ್ಬಿಡೋದು. ಅಂಗಿ ಸಿಕ್ಕಿಲ್ಲ, ಚಡ್ಡಿ ಸಿಕ್ಕಿಲ್ಲ, ಪ್ಯಾಂಟ್ ಹೆಂಗ್ ಸಿಗ್ತಾವ? ಹುಡುಕಿ ಸಾಕಾಗ್ತದೆ, ಅಲ್ಲೇ ಇರ್ತದೆ. ಹೌದಲ್ಲ? ನಿಮ್ ಒಂದು ಅಲ್ಮಾರಿ ಚೆಕ್ ಮಾಡ್ತೀನಿ ನಾನು, ಹೆಂಗಿಟ್ಟು ನಿಮ್ ಬಟ್ಟೆಗಳು ಅಂತ. ಈಗ ಡೇ ಸ್ಕಾಲರ್ ಬಂತ ಅವ್ರ ಅಮ್ಮಗೆ ಗೊತ್ತಿಲ್ಲ, ಅಮ್ಮ ಮನೆಗೆಲ್ಲ ನಮ್ಮ ಪ್ಯಾಂಟ್ ಶರ್ಟ್ ಎಲ್ಲ ಗೊತ್ತಿಲ್ಲ ಹುಡುಗರು. ನೋಡ್ಬೇಕು ಅದನ್ನಿಟ್ಟಿರಿ, ಇದೆಲ್ಲಿಟ್ಟಿರಿ. ಪ್ಯಾಂಟ್ ಶರ್ಟ್ ನೆನಪಿಲ್ಲ, ಫಾರ್ಮುಲಾ ನೆನಪಿರ್ತಾವ ನಮ್ಗೆ, ಹೌದಲ್ಲ? ಈಗ ಎಕ್ಸಾಕ್ಟ್ಲಿ ಹೇಳ್ರಿ, ಮನೆಗೆ ನಿಮ್ಗೆ ಎಷ್ಟು ಪ್ಯಾಂಟ್ ಎಷ್ಟು ಶರ್ಟ್ ಅವ, ಮ್ಯಾಚಿಂಗ್ ಪ್ಯಾಂಟ್ ಮ್ಯಾಚಿಂಗ್ ಶರ್ಟ್ ಎಷ್ಟವ ಹೇಳ್ರಿ. ನಿಮ್ ಮನೆ ಫ್ರಿಜ್ನಾಗ ಏನೇನು ಐಟಮ್ ಹೇಳ್ರಿ. ಮನೆ ನಾನು ತಣ್ಣು ಫ್ರಿಜ್ನಾಗೆ ನೀರು ಕೊಡು, ಹೌದಲ್ಲ? ಈಗ ನಾವು ಹೋಗಿ ನಮ್ಮ ಆಶ್ರಮದಾಗ ಚೆಕ್ ಮಾಡ್ರೆ ನಾನು ಹೇಳಿರ್ತೀನಿ, ಫ್ರಿಜ್ನಾಗ ಈ ಸೈಟ್ ಅವ, ಮ್ಯಾಲಿನ ಲೇರ್ನಾಗ ಅವ, ಕೆಳಗಿನ ಲೇರ್ನಾಗ ಅವ, ನೀವು ಹೋಗಿ ಅಲ್ಲಿ ತೆಗೆದು ನೋಡಲ್ಲ, ವಿಡಿಯೋ ಕಾಲ್ ಮಾಡ್ರೆ ಅವೇ ಇರ್ತಾವ. ಈ ಮೆಮರಿ ಪವರ್ ಅನ್ನೋದು ಎಲ್ಲರಿಗೂ ಕೊಟ್ಟ ದೇವ್ರು. ನಿಮ್ಗೆ ನಿಲ್ಲ ನನಗಿಂತ ಜಾಸ್ತಿ ಅದ, ನಿಮ್ಗೆ ಜಾಸ್ತಿ ಅದ ನನಗಿಂತ. ನೀವೆಲ್ಲ ಹುಡುಗರು, ನೀವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಆರ್ಟಿಫಿಷಿಯಲ್ ಸೇರೋದು ನಿಮ್ಗೆ. Isn't it, no, madam? Really, madam, they have more facilities to remember all that. But why you are not remembering? Because you have not tried in first place. ಇನ್ನು ಮುಂದೆ ನೀವು ಮನೆಗೆ ಹೋಗಿ ಇವತ್ತು ನಿಮ್ಮದೇ ಆದ ಒಂದು ಟ್ರಿಕ್ ಇರ್ತದೆ. ಈಗ ನನ್ನ ಟ್ರಿಕ್ ನಿಮ್ಗೆ ವರ್ಕ್ ಮಾಡೋದು, ಮೆಮರೈಸೇಷನ್ ಟೆಕ್ನಿಕ್ಸ್ ಅವೆಲ್ಲ ಇರ್ತಾವಲ್ಲ, ಆ ಟ್ರಿಕ್ಸ್ ನಿಮಗೆ ಮಾಡ್ಕೊಳ್ಳೋದು ಜನರಲ್ ಆಗಿ ಹೇಳ್ತೀವಿ. ಚಾಪ್ಟರ್ ವೈಸ್ ಮಾಡಿ ಫಸ್ಟ್, ಏನೋ, ಆಮೇಲೆ ಫಾರ್ಮುಲಾಗಳನ್ನ ಹಾಕೋ, ಟ್ರಿಗ್ನೋಮೆಟ್ರಿ ಇದಾವೆ ಎಲ್ಲ ಸೈನ್ ರಿಲೇಟೆಡ್ ಒಂದ್ ಕಡೆ, ಸೈನ್ 90+ ಅವೆಲ್ಲ 90+ ಥೀಟಾ ಒಂದ್ ಕಡೆ, ಹಿಂಗೆ ಹಾಕಿ ಒಂದು ಲೈನ್ ಹಾಕಿ ಅದು ಚಂದ ಬಾರ್ಡರ್ ಮಾಡಿ ಅದನ್ನ ಮುಂದೆ ಮೆಮರೈಸ್ ಮಾಡಬೇಕು. ಆಯ್ತಾ? 1, 3, 7 ಫಾರ್ಮುಲೆ, ಏನ ಇದನ್ನ ಬಹಳ ಚಂದ ನೆನಪಿಟ್ಕೊಳ್ಳಿ ಫಾರ್ ಮೆಮರೈಸೇಷನ್. ಯಾವುದನ್ನ ಇವತ್ತು ಮೆಮರೈಸ್ ಮಾಡಿರ್ತೀವೋ, ಇವತ್ತು ಓದಿರ್ತೀವೋ, ಕಂಟಿನ್ಯೂಸ್ ಆಗಿ 3 ದಿನ ಮಾಡ್ಬೇಕು. ಎಷ್ಟು? 1, 2, 3 ಡೇಸ್ ಆದ್ಮೇಲೆ ಮತ್ತೆ 4 ಡೇಸ್ ಇವತ್ತು 20 ಫಾರ್ಮುಲಾ ಬೈಹಾಟ್ ಮಾಡಿ. ಆದಷ್ಟು ಮಟ್ಟಿಗೆ ಬೈಹಾಟ್ ಮಾಡ್ರ ಫಾರ್ಮುಲಾಸ್, ಭಾಳ ಇಂಟೆಲಿಜೆನ್ಸ್ ಬೇಡ. ಎಲ್ಲಾನು ನಮ್ಮ ಕಾನ್ಸೆಪ್ಟ್ ಎಲ್ಲ ಗೊತ್ತಿದ್ದು ಫಾರ್ಮುಲಾ ಮರ್ತೋದ್ರೆ, ಈಗ ನಾನು ಇಷ್ಟು ಕಾನ್ಸೆಪ್ಟ್ ಹೇಳಿನಲ್ಲ, ನೀವು ಫಾರ್ಮುಲಾ ಹಾಕಿದ್ರೆ ನಾನು ಫೇಲ್ ಆಗ್ತೀನಿ. ಈಗ ನಾನು ಡೆಫಿನೆಟ್ಲಿ ಫೇಲ್ ಆಗ್ತೀನಿ. ನೀವು ಎಕ್ಸಾಮ್ ಕೊಟ್ಟರೆ ಫೇಲ್ ಆಗ್ತೀನಿ. ಮತ್ತೆ ನಾನು ಎಕ್ಸಾಮ್ ಕೊಟ್ಟರೆ ನೀವು ಪಾಸ್ ಆಗ್ತೀರಿ, ನಾನು ಫೇಲ್ ಆಗ್ತೀನಿ. ಅರ್ಥ ಆಯ್ತಿಲ್ಲ? ಫಾರ್ಮುಲಾಸ್ ಅಲ್ಲಿ ನೆನಪಿರ್ಬೇಕು. ಅವು ಕೆಲವೊಂದು ನೆನಪಿನ ಶಕ್ತಿಯಿಂದ ಪಾಸ್ ಆಗ್ತದೆ, ಹೌದಲ್ಲ? ಕೆಲವೊಂದಕ್ಕೆ ನೆನಪಿರ್ಲೇಬೇಕು. ಎಲ್ಲ ಕಾನ್ಸೆಪ್ಟ್ ಅಂದ್ರೆ ಕಾನ್ಸೆಪ್ಟ್ ಬೇಸ್ ಆಗ್ತದೆ, ಬಟ್ ಎಕ್ಸಾಮ್ಗೆ ಸೊ ಫಾರ್ಮುಲಾಸ್ ಎಲ್ಲ ನೆನಪಿರ್ಬೇಕಲ್ಲ. ಮತ್ತೆ ಫಾರ್ಮುಲಾಸ್ ಎಲ್ಲ ನೆನಪಿರ್ಬೇಕಂದ್ರೆ ಇವತ್ತು ಹೋಗಿ 20 ಫಾರ್ಮುಲಾ ಕಡೆ ಬರೀ, ಚೆನ್ನಾಗಿ ಬರೀ. ಆಮೇಲೆ ಲಾಜಿಕಲ್ ಆಗಿ ಬರ್ಕೊಂಡು ನೀವೇ ಮತ್ತೆ ಅಳಸ್ಕೋರಿ. ಪೇಪರ್ ಹೆಂಗ್ ಮಾಡ್ಕೋತೀರಿ ಮಾಡ್ಕೋರಿ, ಒಟ್ಟಿನಲ್ಲಿ ಒಂದೇ ಪೇಪರ್ ಅಲ್ಲಿ ಕೂಡ್ಬೇಕು. ಏನೋ ಈ ಟ್ರಿಗ್ನೋಮೆಟ್ರಿ ಇದೆ ಒಂದ್ ಪೇಪರ್ ಅಲ್ಲಿ, ಎಲಿಪ್ಸ್, ಪ್ಯಾರಾಬೋಲಾ, ಹೈಪರ್ಬೋಲಾ, ಇವು 3 ಒಂದರಲ್ಲಿ. ಹಿಂಗ್ ಮಾಡಿದ್ರೆ ಮೈಂಡಿಗೆ ಎಲಿಪ್ಸ್ ಅಂದಿದ ತಕ್ಷಣ ನಿಮಗೆ ಆ ಫಾರ್ಮುಲಾ ಹೇಳಿದ ತಕ್ಷಣ ಆ ಶೀಟ್ ನೆನಪಿಗೆ ಬರ್ಬೇಕು. ಅರ್ಥವಾಯ್ತಾ? ಅದನ್ನ ಫೋಟೋ ತೆಗಿಬೇಕು ಕಣ್ಣು. ಈಗ ನಾನು ಹೇಳಿದ ನನ್ನ ಲಲಿತಾ ಸಹಸ್ರ ನನ್ನ ಫೋಟೋ ಇದೆ ಕಣ್ಣಲ್ಲಿ. ನಾನು ಹೇಳ್ತೀನಲ್ಲ, ನಾನು ಈ ಕಣ್ಣು ಮುಚ್ಕೊಂಡು ಹೇಳ್ತೀನಿ, ಇಲ್ಲಿಂದ ಇದು ಸ್ಟಾರ್ಟ್ ಆಗ್ತದೆ, ಇಲ್ಲಿ ಬರುತ್ತೆ. ಈಗ ನೋಡಿ ಹೇಳೋ ಮಂತ್ರ ಇಲ್ಲಿ. ಅದು ಮೆಮರಿ ಪವರ್ ಅಂದ್ರೆ ಹಂಗೆ. ನೀವು ಅದನ್ನೇನು ಬರ್ದಿರ್ತೀರಲ್ಲ, ಆ ಬರ್ದಿದ್ದನ್ನ ಬಹಳ ಸಲ ನೋಡ್ಬೇಕು ನಾವು. ಈಗ ಇವ್ರು ಬರ್ದಿರ್ತಾರಲ್ಲ, ಈಗ ಇಲ್ಲಿ ಟ್ಯಾನ್ ಈಗ ಇಲ್ಲಿದೆ ಅಂತ ಇಟ್ಕೊಳ್ಳಿ, ಹಿಂಗ್ ಮಾಡಿದೆ, ಇಲ್ಲಿ ಸೈನ್ ಥೀಟಾ ಬರ್ದಿರಿ, ಇಲ್ಲಿ ಕಾಸ್ ಥೀಟಾ ಬರ್ದಿರಿ, ಇಲ್ಲಿ ಟ್ಯಾನ್ ಥೀಟಾ ಬರ್ದಿರಿ ಅಂತ ಇಟ್ಕೊಳ್ಳಿ. ಟ್ಯಾನ್ ಥೀಟಾ ರಿಲೇಟೆಡ್ ಫಾರ್ಮುಲಾ. ಈಗ ನಾನು ಕಣ್ಣು ಮುಚ್ಕೊಂಡ್ರೆ ಇಲ್ಲಿ ಸೈನ್ ಥೀಟಾ ಬರ್ತವೆ, ಇಲ್ಲಿ ಕಾಸ್ ಥೀಟಾ ಬರ್ತವೆ, ಇಲ್ಲಿ ಟ್ಯಾನ್ ಥೀಟಾ ಬರ್ತವೆ, ಇಲ್ಲಿ ಟ್ಯಾನ್ ಥೀಟಾ ಬರ್ತವೆ, ಇಲ್ಲಿ ಕಾಸ್ ಥೀಟಾ ಬರ್ತವೆ, ಇಲ್ಲಿ ಸೈನ್. ಫಸ್ಟ್ ಮೆಮರಿ ಪವರ್ ಏನ? ಇದು ಒಂದು ಲಿಂಕ್. ಏನ? ಒಂದು ಲಿಂಕ್. ಈಗ ಲಿಂಕ್ ಸಿಕ್ಕ ಮೇಲೆ ಮೈಂಡಿಗೆ ನೆಕ್ಸ್ಟ್ ಏನ್ ಮಾಡ್ತೀವಿ? ಓ, ಸೈನ್ ಥೀಟಾದೊಳಗೆ ಮತ್ತೆ ಹೆಂಗ್ ಆರ್ಡರ್ ಬರ್ಕೊಂಡಿದ್ವಿ, ಬರ್ದಿದ್ದು ನಿಮ್ಗೆ ಗೊತ್ತಿರ್ತದೆ.
ಸೊ ಅವಾಗ ಎಷ್ಟೆಲ್ಲ ಫಾರ್ಮುಲಾಸ್ ನೆನಪಲ್ಲಿ, ಎಷ್ಟು ಫಾರ್ಮುಲಾಸ್ ನಮ್ಗೆ ನೆನಪಲ್ಲಿ ಇರ್ತಾವೋ ಅಷ್ಟು ಸ್ಕೋರ್ ಆಗ್ತದೆ. ಯಾಕಂದ್ರೆ ಫಾಸ್ಟ್ ಜಲ್ದಿ ಬರ್ಬಿಡ್ತೀವಿ ಮ್ಯಾಥಮೆಟಿಕ್ಸ್, ಇಲ್ಲ ನೆನಪೇ ಬರುತ್ತೆ. 2.5 ತಾಸು 5 ಮಾರ್ಕ್ಸ್ ಹೋಗ್ತಾವಿಲ್ಲ ಹೇಳಿ, ಗೊತ್ತಿರ್ತದೆ ಹೆಂಗ್ ಮಾಡ್ಬೇಕಂತ, ಬಟ್ ಆ ಫಾರ್ಮುಲಾ ನೆನಪಿರಲ್ಲ, ಏನ್ ಮಾಡ್ತೀವಿ? ಸೊ ಸೆಕೆಂಡ್ ಇಯರ್ ಅದು ನಾನು ಹೇಳಿನ, ಇದಕ್ಕೊಂದು ಟೈಮ್ ಟೇಬಲ್ ಫಿಕ್ಸ್ಡ್ ಅದು. ಮುಂಜಾನೆ ಎದ್ದಾಳೋದು ಗೊತ್ತಾಯ್ತಿಲ್ಲ. ಈ ನೋಡಿ, ಅನಾದಿಯಾದ ವೇದ ಕಾಲದಿಂದ ಸಿಂಪಲ್ ಒಂದು ಎಕ್ಸಾಂಪಲ್, ವೇದಗಳು ಉಪನಿಷತ್ ಎಷ್ಟು ಸಾವಿರ ಲಕ್ಷಾಂತರ ಮಂತ್ರ, 24,000 ಶ್ಲೋಕಗಳು ವಾಲ್ಮೀಕಿ ರಾಮಾಯಣ ಇವತ್ತಿಗೂ ಉಳ್ಕೊಂಡಿದೆ. ಪ್ರಿಂಟಿಂಗ್ ಪ್ರೆಸ್ ಬಂದು 300 ವರ್ಷ ಆಯ್ತು, ಪೋರ್ಚುಗೀಸ್ ಬಂದ್ಮೇಲೆ ಪ್ರಿಂಟಿಂಗ್ ಪ್ರೆಸ್ ಬಂದು. ಅದಕ್ಕಿಂತ ಮುಂಚೆ ಹೆಂಗಿದ್ರು, ಹೆಂಗೆ ನೆನಪಿಟ್ಕೊಂಡರು? ಈಗ ಲಲಿತ ಸಹಸ್ರನಾಮ ಹೆಂಗೆ ನೆನಪಿಗೆ ಮತ್ತೆ ಪ್ರಿಂಟಿಂಗ್ ಪ್ರೆಸ್ ಇತ್ತ, ನನ್ನಂಗೆ ಬೈಹ್ಯಾಟ್ ಮಾಡ್ಯಾರು ಹಿಂದಿನ ಕಾಲ ಮಂದಿ. ಹೆಂಗೆ ಬೈಹ್ಯಾಟ್ ಮಾಡ್ಯಾರ? ಮುಂಜಾನೆ 4 ಗಂಟೆಗೆ ಸರ್, ಅವೆಲ್ಲ ಹೇಳ್ಬಾರ್ದು. 4 ಗಂಟೆ ಅಂದ್ರೆ ಹೆಂಗಿತ್ತು ಸರ್ ಮುಂಜಾನೆ? ಹೆಂಗಿತ್ತು ಮುಂಜಾನೆ? ಹಾಗೆ ಸರ್ ಮುಂಜಾನೆ 4 ಗಂಟೆ ಇರ್ತದೆ ಅಂತ ಕೇಳಂಗಿಲ್ಲ. ಮುಂಜಾನೆ ಇರ್ತದಪ್ಪ, ಸಾಯಂಕಾಲ ಹೆಂಗೆ 4 ಗಂಟೆ ಇರ್ತಲ್ಲ, ಮುಂಜಾನೆ ಒಂದು 4 ಗಂಟೆ ಇರ್ತದೆ. ನೋಡಿದ್ದೀನಿ ಅವಾಗ ಹೆಂಗಿರ್ತದೆ. 4 ಗಂಟೆಗೆ ಇದ್ದು ತಣ್ಣೀರು ಸ್ನಾನ ಮಾಡ್ತೀರಿ, ಎಣ್ಣೀರು ಸ್ನಾನ ಏನು ತಲೆ ಹೋಗಲ್ಲ, ಪ್ರಾಮಿಸ್ ಮಾಡ್ತೀವಿ. ಬೈ ಹಾರ್ಟ್ ಯಾವ್ದು ಮೆಮೊರೈಸ್ ಮಾಡ್ತಿರೋ, ಯಾವ್ದು ಮೆಮೊರೈಸ್ ಮಾಡ್ಬೇಕು ಇಂಪಾರ್ಟೆಂಟ್ ಇರ್ತಾವೋ ಬಾಯಿ ತೆಗೆದು ಮಾಡ್ತೀವಿ ಜೋರಾಗಿ. ರಿಯಲಿ ಐ ಆಮ್ ನಾಟ್ ಜೋಕಿಂಗ್. ಜೋರಾಗಿ ನಾವು ಹೇಳಿದ್ದು ನಮ್ಮ ಕಿವಿಗೆ ಕೇಳಿಸೋದು, ಗೊಣಗಲಬಾರ್ದು. ಮತ್ತೆ ಆಲ್ ದಿಸ್ ಕ್ರೆಡಿಟ್ ಗೋಸ್ ಟು ಮೈ ಅಂತೇಳಿ ನಾವು ಜೋರಾಗಿ ಓದೋದು. ಏನು ಓದು, ತಪ್ಪು ಓದು, ಸರಿ ಓದು, ಒಟ್ಟು ಸೌಂಡ್ ಮಾಡ್ಬೇಕು ಅವ್ನಿಗೆ. ಏನು ಇದು ಒಂದು ಟೆಕ್ನಿಕ್ ನಮ್ಮ ತಂದೆ ಮಾಡೋದಕ್ಕೆ ಇವತ್ತು ಐ ಆಮ್ ಹಿಯರ್ ಟುಡೇ ಇನ್ ಫ್ರಂಟ್ ಆಫ್ ಯು. ಸೋ ಮಚ್ ಆಫ್ ಮೆಮೊರಿ ಪವರ್. Sometimes I used to read, whenever he says, no, I keep the book ulta and I read what I know. ಸುಮ್ಮನೆ ಒಟ್ಟು ಸೌಂಡ್ ಕೇಳಬೇಕು ಅವನಿಗೆ. ಆಮೇಲೆ ಅವ್ನು ಎಷ್ಟು ಮೆಮೊರಿ ಪವರ್ ಇದ್ದ ಮಾಪಗ ಅವ್ ಬಂದಿದ್ದೆ ಓದ್ತಿದ್ದೆ. ಯಾಕಂದ್ರೆ ಹಿಂಗೆ ಇಟ್ಕೊಂಡ್ರೆ ಏನ್ ಗೊತ್ತಾಗ್ತದೆ, ಸುಮ್ಮನೆ ನಿಜಗಡೆ ಏನಾರು ಓದೋದು. ಅವ್ನು ಏನಿಲ್ಲ ಎಷ್ಟೊತ್ತಾಗ ಅದು ಬೋಡ್ಸಂತ ಅದೇ ಓದ್ತಿದ್ದ, ಬೇರೆ ಪಾಠ ಓದಂಗ ಅಂತಿದ್ದ. ಅವ್ನಿಗೆ ಅರ್ಥ ಆಗಿಲ್ಲ ಅಂದ್ರೆ ಶಬ್ದ ಅರ್ಥ ಆಗ್ತಿತ್ತು ಅವ್ನಿಗೆ, ನೆನ್ಪಿಟ್ಕೊ. ಅವನ್ ನೆನ್ಪಿಟ್ಕೊಂತಿದ್ದ ಶಬ್ದಗಳ ಪಾಠದ. ಏನ್ ಎಷ್ಟೊತ್ತಾಗ ಎಷ್ಟು ದಿನ ಅದೇ ಓದ್ತಲ್ಲ ನೀನ್ ಅಂತಿದ್ದ ಅವನು. ಏನ್ ಅದನ್ನೊಂದೇ ಓದ್ತೇನೆ ಬೇರೆದು. ಸೊ ಹಾಗಾಗಿ ನಮ್ಗೆ ಆ ಮೆಮೊರೈಸಿಂಗು, ಆಮೇಲೆ ಮೈಂಡ್ ಏನಾಗ್ತದ, ಈ ನಮ್ಗೆ ಇಂಟ್ರೆಸ್ಟ್ ಬರ್ತದೆ. ಅಂದ್ರೆ ಸೌಂಡ್ ಕ್ರಿಯೇಟ್ ಆಗಿ ಈ ಆರ್ಗನ್ಸ್ ಆಕ್ಟಿವ್ ಆಗ್ತಾವ. ನಮ್ಮ ಸೌಂಡ್ ನಮಗೆ ಆ ಸೌಂಡ್ ಏನ್ ಮಾಡ್ತದ, ನಮ್ಮನ್ನ ಈ ಮೂಡ್ ತರ್ತದೆ. ಇಲ್ಲ ನಾವು ಸುಮ್ಮನೆ ಹಿಂಗ್ ಕುಂತ್ರೆ ಮೈಂಡ್ ಎಲ್ಲೆಲ್ಲ ಹೋಗ್ತದೆ. ಈ ಸೌಂಡ್ ಕೇಳಿಸಿದ್ರೆ ಮೈಂಡ್ಗೆ ಆ ಸೌಂಡ್ ಅನ್ನ ಪ್ರೆಷರೈಸ್ ಮಾಡ್ತದೆ ಮೈಂಡ್ಗೆ ಟು ಬಿ ಇನ್ ದ ಬುಕ್. ಸೊ ಅದಕ್ಕೆ ಮಾರ್ನಿಂಗ್ ಅವರ್ಸ್ ಒಂದು 1/2 hour ಜೋರಾಗಿ ಹೋದ್ರು. ಸೆಕೆಂಡ್ ಇಯರ್ ಬಂದ್ರೆ ನಾನು ಚಿಂತೆ ನಾಚ್ಕೊಳಕ್ ಹೋಗ್ಬೇಡ. ನೀವು ಹಾಸ್ಟೆಲ್ ಹೋಗಿದ್ರೆ ನಿಮ್ ಫ್ರೆಂಡ್ ಯಾರು ಹೊರ ಬಂದು ಕೂಡ ದೊಡ್ಡ ಗ್ರೌಂಡ್ ಮಾಡಲ್ಲ ಸರ್, ಎಲ್ಲಾರು ಕೂಡ ಜೋರಾಗಿ ಓದು. ಬೆಳಿಗ್ಗೆ ಫಸ್ಟ್ 1/2 hour ಎಲ್ಲ ನೆನ್ನೆ ಓದಿ ಎಲ್ಲ ಫಸ್ಟ್ ಕಂಪ್ಲೀಟ್. ಹನುಮಾನ್ ಚಾಲಿಸ ಹೇಳೋದಕ್ಕಿಂತ ಮುಂಜಾನೆ ಏನ್ ಮಾಡ್ಬೇಕು, ಜಯ ಹನುಮಾನ್ ಜ್ಞಾನಗುಣ ಸಾಗರ ಜಯ ಕವಿಷ ರಾಮದೂತ ರಾಮದೂತ ಅವೆಲ್ಲ ಬೇಡ. ಸೈನ್ಸ್ ಬರ್ತಿಟ್ಟು ಸೈನ್ಸ್ ಪರ್ಮನೆಂಟ್ ಮಾಡೋದು ಹಿಂಗ ಏನು. ಸೊ ಆ ತರ ಒಂದು 15 to 20 minutes ಯು purely keep the time to revise all the important concepts, not only the formulas, the important concepts about the each chapter wise, chapter wise. Is it clear? ಮಾಡ್ತೀರಾ? ಆಮೇಲೆ ಇನ್ನೊಂದು, ನೀನು ಟೆಕ್ಸ್ಟ್ ಬುಕ್ ತಗೊಂಡು ಯಾವ್ದಾದ್ರು ಕೊಡು, ಟೆಕ್ಸ್ಟ್ ಬುಕ್ ನಾನು ಇಂಡೆಕ್ಸ್ ತಂದು ಕೊಡಿ. ನಾವೇನ್ ಮಾಡ್ತೀವಿ, ಜೋಕ್ ಏನಂದ್ರೆ ಇದು ಒಂದು ಪೇಜ್ ಆದಂತಾನೆ ನಮ್ಗೆ ಗೊತ್ತಿಲ್ಲ. ಏನ್ ಮಾಡೋಣ ನೋಡಿ, ನಿಮ್ದೇ ಮ್ಯಾಥ್ಸ್ ಅಲ್ಲಿ ಸೆಕೆಂಡ್ ಇಯರ್ದ ಫಸ್ಟ್ ಪೇಜ್ನಾಗ ಎಷ್ಟು ಯೂನಿಟ್ಸ್ ಅವ ನೋಡೋಣ. ಯಾವ ವರ್ಡ್ ಲಾಸ್ಟ್ ಯೂನಿಟ್ ಯಾವುದು? ಸೊ ಇದನ್ನ ನೆನಪಿಟ್ಕೋಬೇಕು. ಎಲ್ಲ ಇಂಡೆಕ್ಸ್ ನಾನು ನಿಮ್ಗೆ ಹೇಳಿದ, ಬೇರೆಯವ್ರು ಹೇಳಿದ ಎಲ್ಲ ಇಂಡೆಕ್ಸ್ ಒಂದ್ಸಲ ಜೆರಾಕ್ಸ್ ಮಾಡಿ ಅವ್ರನ್ನ ಒಂದ್ ಕಡೆ ಇಟ್ಕೊಂಡು ದಿನ ಅವ್ರು ನೋಡ್ಬೋದು. ನೀವೇನ್ ಮಾಡ್ರಿ, ಇದು ಇಂಡೆಕ್ಸ್ ಇರ್ತದಲ್ಲ, ಇದನ್ನ ನೋಡಿದ ತಕ್ಷಣ ಇಡೀ ಆ ಚಾಪ್ಟರ್ ಬರೋದೆಲ್ಲ ನೆನ್ಪು ಬರ್ಬೇಕು. ಗೊತ್ತಾಯ್ತಾ ಮೆಮೊರಿ ಏನಂತ? ಸೊ ಈ ಚಾಪ್ಟರ್ ಹೆಸರು ಹೇಳಿ ಒಂದು ಪೇಜ್ ನಲ್ಲಿ ಬರ್ಕೋಬೇಕು. ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ, ಫಾರ್ಮುಲಾಸ್ ಅಷ್ಟೇ ಅಲ್ಲ, ಡಯಾಗ್ರಾಮ್ಸ್, ಪಿಕ್ಚರ್ಸ್ ಎಲ್ಲ. ಬಯಾಲಜಿ ಬಯಾಲಜಿನ ಜಾಸ್ತಿ ಫಿಗರ್ಸ್ ಬರ್ತದೆ. ಫಿಸಿಕ್ಸ್ ಅಲ್ಲಿ ಕಾನ್ಸೆಪ್ಟ್ ಬರ್ತದೆ, ಮ್ಯಾಥಮೆಟಿಕ್ಸ್ ಬರ್ತದೆ, ಫಾರ್ಮುಲಾಸ್ ಬರ್ತದೆ, ಹೌದಲ್ಲ.
ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೋದ್ರೆ ಎಲ್ಲ ಗ್ರೂಪ್ಸ್ ಬರ್ತಾವೆ, ಆಲ್ಡಿಹೈಡ್ ಗ್ರೂಪ್ಸ್, ಆಲ್ಕಿನ್ ಗ್ರೂಪ್ಸ್, ಅವೆಲ್ಲ ಹತ್ರ ಒಂದೊಂದಕ್ಕೆ ಒಂದೊಂದಿದೆ. ಇಂಗ್ಲಿಷ್ ಬಂದಿದೆ, ಕನ್ನಡ ಬಂದಿದೆ, ಅವೆಲ್ಲ ಆ ಥರ. ಅದರ ಕಾನ್ಸೆಪ್ಟ್, ನಾಟ್ ಓನ್ಲಿ ದ ಫಾರ್ಮುಲೇಸ್, ಆ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದ ಎಲ್ಲದರನ್ನ ಆದಷ್ಟು ಮಟ್ಟಿಗೆ ಕಲರ್ಸ್ ಯೂಸ್ ಮಾಡಿ, ಆದಷ್ಟು ಮಟ್ಟಿಗೆ ಒಂದು ಪೇಜಲ್ಲಿ ಫಿಟ್ ಮಾಡಕ್ ಟ್ರೈ ಮಾಡಿ. ಹಾಗೇನಂದ್ರೆ ಅಳಿಸಿ ಮತ್ತೆ 2-3 ಸಲ ಎಕ್ಸ್ಪೆರಿಮೆಂಟ್ ಮಾಡಿ. ಇದು ದೊಡ್ಡದಾಯ್ತು ಫಾರ್ ಎಕ್ಸಾಂಪಲ್, ಇನ್ನ ಒಂದ್ 2 ಉಳಿದವ ಸಾಗಬೇಕಂದ್ರೆ ನೆಕ್ಸ್ಟ್ ಟೈಮ್ ಮಾಡಿ ಇದನ್ನ ಸಣ್ಣದು ಮಾಡಿ ಮಾಡ್ಕೊಂತ ಕೂಡ ಆರಾಮಾಗಿ ಹಿಂಗೆ ಟೈಮ್ ಪಾಸ್ ಆಗೋದು. ನಿಮ್ ಬೋರ್ ಎಲ್ಲಿಂದ ಬರ್ತದೆ ಹೇಳಿದ್ರೆ, ಈಗ ನಾ ಹೇಳಿದೆಲ್ಲ ಕೆಲಸ ಮಾಡೋ ಟೈಮ್ ಎಲ್ಲ ಹೇಳಿ, ನಿಮ್ಗೆ ಬೋರ್ ಎಲ್ಲಿಂದ ಬರ್ತದೆ? ನಿಮ್ಗೆ ಎಷ್ಟು ಕೆಲಸ ಮಾಡ್ಬೇಕು ಹೇಳ್ರಿ ನೀವು? ಇವೆಲ್ಲ ನಮ್ಮ ಪ್ರಿಪರೇಟರಿ ವರ್ಕ್, ಇವು ಸಿದ್ಧತೆ. ಈ ರೀತಿ ಪ್ರಿಪೇರ್ ಆಗ್ಬೇಕು ಎಕ್ಸಾಮ್. ಬರೀ ಒಂದು ಬುಕ್ ತಗೊಂಡು ಕೊಡೋದು, ಹಿಂಗ್ ಬರೋ ಮುಂಜಾನೆ ವಾಲ್ ನೋಟ್ಸ್ ಕುಂತಿರ್ತಾರೆ, ನೋಡಿ ಹೆಂಗ್ ಕುಂತಿರ್ತಾರೆ ನೋಡ್ತಿರ್ಬೇಕು. ಒಂದು ಪೆನ್ಸಿಲ್ ಇರಲ್ಲ, ಒಂದು ರಬ್ಬರ್ ಇರಲ್ಲ, ಒಂದು ರಫ್ ಪೇಪರ್ ಇರಲ್ಲ, ಸ್ಕೇಲ್ ಇರಲ್ಲ. ಏನ್ ಮಾಡಬೇಕು? ಓದಾಗತ್ತೀನಿ, ಓದ್ತಾ ಇದ್ದೀನಿ, ನೋಡ್ತಾ ಇದ್ದೀರಿ. ಇದು ಒಂದು. ಆಮೇಲೆ ನಿಮಗೆ ಇಷ್ಟೆಲ್ಲ ಯೂಟ್ಯೂಬ್ ಇದ್ರು ನಿಮಗೆ ಯಾಕೆ ಕಾನ್ಸೆಪ್ಟ್ ತಿಳಿಯೋದು? ನಾನು ಯೂಟ್ಯೂಬ್ ನೋಡ್ತಾನಲ್ಲ, ನನಗೆ ಯಾಕೆ ಕೇಳ್ತದೆ? ನನಗೂ ನಿಮಗೂ ಏನು ವ್ಯತ್ಯಾಸ ಹೇಳಿ? ಬಹಳ ಡಿಫ್ರೆನ್ಸ್ ಇದೆ, ಬಹಳ ಗಮನಿಸಿದೆ. ನೀವು ಯೂಟ್ಯೂಬ್ ವಿಡಿಯೋ, ಒಂದು ಒಳ್ಳೆ ಯೂಟ್ಯೂಬ್ ವಿಡಿಯೋ ಕೊಡ್ತೀನಿ ನಿಮ್ಗೆ, ಕಾನ್ಸೆಪ್ಟ್ ನಿಮ್ಗೆ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗಲ್ಲ, ನನಗೆ ಯಾಕೆ ಅರ್ಥ ಆಗುತ್ತೆ? ನೀವು ಯೂಟ್ಯೂಬ್ ನೋಡೋಕೆ ಹೆಂಗೆ ನೋಡ್ತಿರ್ ಗೊತ್ತು? ಸಿನಿಮಾ ನೋಡೋದು, ನಾನು ಕೊಡೋದು ಕೊಡೋದು, ಹೌದಲ್ಲ? ಸಿನಿಮಾ ನೋಡ್ತಾರೆ. ಯಾಕಂದ್ರೆ ನೀವು ಮೊಬೈಲ್ದಾಗ ಸಿನಿಮಾ ನೋಡಿ 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 ಸಿನಿಮಾನೇ ಅಭ್ಯಾಸ ಆಗಿದೆ. ಯೂಟ್ಯೂಬ್, ನಾನು ಅದಕ್ಕೆ ಆನ್ಲೈನಲ್ಲಿ ಕಲಿಬೋದು. ನಾವು ಸೋ ಮಚ್ ಆಫ್ ಟೆಕ್ನಾಲಜಿ ಸರ್, ಓಕೆ, ಕ್ಲಾಸ್ ರೂಮ್ ಇಲ್ದಂಗೂ ನಾನು ಆನ್ಲೈನಲ್ಲಿ ಕಲಿಬೋದು, ಕಲಿಯಲ್ಲ ಅಂತ ಹೇಳಲ್ಲ. ಬಟ್ ಅಷ್ಟಕ್ಕೆ ನಿಮ್ಮ ಮೈಂಡ್ ಬೆಳೆದಿಲ್ಲ. ನಿಮ್ಗೆ ಮೊಬೈಲ್ ಹಿಡಿದ ತಕ್ಷಣ ವಾಟ್ಸಪ್, ಫೇಸ್ಬುಕ್, ಸಿನಿಮಾ ನೋಡಿ ನೋಡಿ ಅದು ಯೂಟ್ಯೂಬ್ ವಿಡಿಯೋನು ಅದೇ ಫೀಲಿಂಗ್ ಅಲ್ಲಿ ನೋಡ್ತೀರಿ. ಯೂಟ್ಯೂಬ್ ಹಂಗೆ ಆಗ್ತದೆ. ಯೂಟ್ಯೂಬ್ ಇಸ್ ಅ ಕ್ಲಾಸ್, ಹೌದಲ್ಲ? ಅಲ್ಲಿ ಟೀಚರ್ ಇರೋ ಅನ್ನೋ ಫೀಲಿಂಗು, ನಾವು ಸ್ಟೂಡೆಂಟ್ ಅನ್ನೋ ಫೀಲಿಂಗು, ಅದು ಕಲಿಸ್ತದ ಅನ್ನೋ ಫೀಲಿಂಗು, ನಾನು ಕಲಿತೇವೆ ಅನ್ನೋ ಫೀಲಿಂಗ್, ಇಷ್ಟು ಮೈಂಡ್ ಸೆಟಪ್ ಆದ್ರೆ ಯೂಟ್ಯೂಬ್ ವಿಡಿಯೋ ಅರ್ಥ ಆಗ್ತದ. ನಾನು ಅದಕ್ಕೆ ಬೈತೀನಿ, ಯಾ ಯೂಟ್ಯೂಬ್ ಇಲ್ಲ, ಏನು ಸುಮ್ಮನೆ ಕ್ಲಾಸ್ ಬಂದು ಕಲಿರೋದು. ಕೆಲವ್ರು ಹೇಳ್ತಾರೆ, ಇಲ್ಲ ಸರ್ ಅವ್ರು ಒಳ್ಳೆ ವಿಡಿಯೋ ಇರ್ತದೆ, ಗೊತ್ತದ, ನನಗಿಂತನೂ ಚಂದ ಎಕ್ಸ್ಪ್ಲೇನ್ ಮಾಡೋ ಕಾನ್ಸೆಪ್ಟ್ ವಿಡಿಯೋಗಳು ಎಷ್ಟೋ ನಾನೇ ಸೇವ್ ಮಾಡಿ ಇಟ್ಕೊಂಡು ನನ್ನ ಮೊಬೈಲ್ದಾಗ. ಅದಕ್ಕೆ ನಾನು ಕೇಳಿದೆ, ಅದು ಸ್ಮಾರ್ಟ್ ಕ್ಲಾಸ್ನಾಗ ಇದ್ರೆ ಕೆಲವು ವಿಡಿಯೋಸ್ ತೋರಿಸ್ತೀನಿ, ನಾನು ಮೇಡಮ್ಗೂ ಕಳಿಸ್ತೀನಿ ಅಂತ ಹೇಳಿದೆ. ಸರ್ ನಂಬರ್ ತಗೊಂಡು ನಾನು ಏನಾದ್ರು ಒಳ್ಳೊಳ್ಳೆ ಕಾನ್ಸೆಪ್ಟ್ ಅಂದ್ರೆ ಮೇಡಮ್ ಕಳಿಸ್ತೀನಿ ಬಿಡಿ. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ. ಅವು ವಿಡಿಯೋ ಕಳಿಸೋದ್ರೆ ನಿಮ್ಗೆ ಏನು ಉಪಯೋಗ ಇಲ್ಲ. ಅದು ನೀವು ಹೆಂಗೆ ನೋಡ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸುಮ್ಮನೆ ಸಿನಿಮಾ ನೋಡಿದ್ರೆ ವಿಡಿಯೋ ಅರ್ಥ ಆಗ್ತದ? ನೀವು ಇಮ್ಯಾಜಿನ್ ಮಾಡಿ, ನೀವು ಇನ್ವಾಲ್ವ್ ಆಗದೇ ಇರೋವರೆಗೂ ಎಂತ ಗ್ರೇಟೆಸ್ಟ್ ಟೀಚರ್ ಎಕ್ಸ್ಪ್ಲೈನ್ಡ್ ಇನ್ ದಟ್ ಯೂಟ್ಯೂಬ್ ವಿಡಿಯೋ ಆಲ್ಸೋ ವಿಲ್ ನಾಟ್ ಆಫ್ ಎನಿ ವ್ಯಾಲ್ಯೂ. ಇವನ್ ಫಿಸಿಕ್ಸ್ ವಾಲ ಇರ್ಬೋದು, ಯಾವ ಅನ್ಅಕಾಡೆಮಿ ಇರ್ಬೋದು, ಅವೇನು ಹೆಲ್ಪ್ ಆಗಲ್ಲ. ಫಿಸಿಕಲ್ ಕ್ಲಾಸ್ ಅಲ್ಲಿ ನೀವು ನಟ್ಟು ಕೂಡಲ್ಲ. ನಾವು ಏನು ಬರೀ ಯೂಟ್ಯೂಬ್ ಹಚ್ಕೊಂಡು ಎಲ್ಲಿ ಕೂಡ್ತೀರಿ ನೀವು? ನಾವು ಕಣ್ಣೆದುರಿಗೆ ಟೀಚರ್ ಇದ್ರೇನೆ ನಿಮಗೆ ಮನಸ್ಸು ಬರೋದು. ಸೊ ದೇರ್ ಫಾರ್ ಫಸ್ಟ್ ಟ್ರೈ ಟು ಲರ್ನ್ ದಟ್. ಗೊತ್ತಾಯ್ತಾ? ಇಷ್ಟು ಹೇಳ್ತಾ ಟ್ರೈ ಟು ಬಿಕಾಸ್ ಭಾಳ ಇದೆ ಹೇಳಲಿಕ್ಕೆ ಸಾಕಿಷ್ಟು. ನೋಡೋಣ ಮತ್ತೆ ಯಾವಾಗ ಬಂದಾಗ. If you feel like, if teachers also feel like this kind of classes is a value addition, maybe I'll ask the JSI sir and your teachers' feedback and your feedback. If you feel that such type of classes are helpful to this institute to get more results, then I will be more often coming here and telling about the various results. ಈಗ ಫೈನಲಿ ಡಿಫರೆನ್ಸ್ ಬಿಟ್ವೀನ್ ರೀಡಿಂಗ್ ಅಂಡ್ ಸ್ಟಡಿಂಗ್, ಓದೋದು ಅಭ್ಯಾಸದ ಹೇಳಿ ಕ್ಲಾಸ್ ಮುಗಿಸೋದು. ನಾವು ಜನರಲ್ಲಿ ನಾವೇನಾದ್ರೂ ಏನ್ ಮಾಡಬೇಕಂದ್ರೆ ಏನಂತ ಹೇಳಿ ಏನ್ ಮಾಡಿ ಓದಾಗಿರ್ತೀವಿ. ಈಗ ಫಿಸಿಕ್ಸ್ ಅಂತ ಹೇಳಲ್ಲ, ಸಬ್ಜೆಕ್ಟ್ ಓದು, ಏನು ಓದು. 5 more minutes is okay ಮೇಡಮ್? ಓದು ಮತ್ತು ಅಭ್ಯಾಸ ಏನು ಹೇಳಿ. ಲಾಸ್ಟ್ ಟೈಮ್ ನೀವು ಇದ್ದಿಲ್ಲ ಅನ್ಸುತ್ತೆ, 10th PUC ಫಸ್ಟ್ ಇಯರ್ ಹುಡುಗರು. ರೀಡಿಂಗ್ ಅಂಡ್ ಸ್ಟಡಿ. ಓಕೆ, ಇವು ಪದಗಳು ಬಹಳ ಭಿನ್ನವಾಗಿದ್ದಾವೆ. ನಾವು ಯೂಸ್ ಮಾಡೋ ಪದಗಳು ಇವೆರಡು. ಐ ಆಮ್ ರೀಡಿಂಗ್ ಫಿಸಿಕ್ಸ್ is absolutely wrong. What? How much percentage wrong? 100%. This is a wrong word. I am studying physics. ನಾನು ಫಿಸಿಕ್ಸ್ ಓದುತ್ತಿದ್ದೇನೆ, ತಪ್ಪು.
ನಾನು ಫಿಸಿಕ್ಸ್ ಅಭ್ಯಾಸ ಮಾಡುತ್ತಿದ್ದೇನೆ. ಸರಿ, ಏನ್ ವ್ಯತ್ಯಾಸ ಹೇಳಿ ನೋಡೋಣ. ಸ್ವಲ್ಪ ನಿಮ್ ಕಡೆಯಿಂದ ಕೇಳೋದು, ಏನ್ ವ್ಯತ್ಯಾಸ? ಓದುತ್ತಿದ್ದೇನೆ, ಅಭ್ಯಾಸ ಮಾಡುತ್ತಿದ್ದೇನೆ, ವ್ಯತ್ಯಾಸ ಏನು? ಯಾರಾದ್ರು ನಿಂತ ಹೇಳಿ, ಬಾಯ್ಸ್ ಎದ್ದು ನಿಂತ ಹೇಳ್ರು. ಇಲ್ಲ ನಾನು ಚಾಕ್ ಪೀಸ್ ಹಾಕ್ತೀನಿ ನೋಡ್ರಿ, ಯಾರು ಬೀಳ್ತಾ ಅವ್ರು ಹೇಳ್ಬೇಕು. ನಂಗೆ ಚಾಕ್ ಪೀಸ್ ಯಾರ ಮೇಲೆ ಬೀಳ್ತಾ ಅವ್ರು ಎದ್ದೇಳ್ಬೇಕು. ಮತ್ತೆ ಪಕ್ಕಕ್ಕೆ ಹಾಕ್ಬೇಡ, ಚಾಕ್ ಪೀಸ್ ದುಡ್ಡು ಹೇಳ್ತಾರೆ. ಇಲ್ಲಿ ಬಿದ್ದರೆ ಈಗ ಬಂದು ಹಾಕಿ ದೊಡ್ಡದಾಗಿ ಭಾಳ ಚಾಲು ಇರ್ತೀರ ನೀವಿಂದವರಲ್ಲಿ. ನಾನು ಕ್ಲಿಯರ್ ನೋಡಿರ್ತೀನಿ, ಅಲ್ಲಿ ಬಿದ್ದಿರ್ತದ. ಇಲ್ಲ ಸರ್ ನನ್ನ ಮೇಲೆ ಬಿದ್ದಿಲ್ಲ ಅಂತ ಅವ್ನು ಪಕ್ಕಕ್ಕೆ ಹಾಕ್ಬಿಡ್ತಾನೆ ಚಾಕ್ ಪೀಸ್. ಹಾಕ್ಲಾ? ಹೇಳಿ. ಗುಡ್ ಬಾಯ್, ವೆರಿ ಗುಡ್. ಗಿವ್ ಮಿ ಬಿಗ್ ಕ್ಲಾಪ್. Good is almost good synonym. He has used one more word called as practice. ಹೌದಲ್ಲ? ಅಭ್ಯಾಸ ಮಾಡೋದಂದ್ರೆ ಓದಿದ್ದನ್ನ ಅರ್ಥ ಮಾಡ್ಕೊಳ್ಳೋದೇನು? ಅರ್ಥ ಮಾಡ್ಕೊಂಡು ಓದಿ ಅದನ್ನ ಪ್ರಾಕ್ಟೀಸ್ ಮಾಡೋದು, ಅದು ಅಭ್ಯಾಸ ಆಗ್ತದೆ. ಅರ್ಥವೇ ಆಗೋದು, ಅದನ್ನ ಪ್ರಾಕ್ಟೀಸೇ ಮಾಡಲ್ಲ. ಪ್ರಾಕ್ಟೀಸ್ ಮಾಡಿ ಮತ್ತೆ ಅದನ್ನ ರಿವೈಸ್ ಮಾಡೋದು. ರೀಡಿಂಗ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್, ಪ್ರಾಕ್ಟೀಸಿಂಗ್ ಅಂಡ್ ರಿವೈಸಿಂಗ್ ಯೂಸಿಂಗ್ 137 ರೂಲ್. ಅರ್ಥ ಆಯ್ತಾ? ತಿಳಿಬೇಕು, ನಮಗೆ ಅರ್ಥವಾಗಬೇಕು. ನನಗೆ ಅರ್ಥ ಆಗ್ತಿಲ್ಲ, ಏನ್ ಮಾಡ್ಬೇಕು? ಅರ್ಥ ಮಾಡ್ಕೋಬೇಕು. ಜೋಕ್ ಏನ್ ಗೊತ್ತ? ಎಷ್ಟು ಜೋಕ್ ಮಾಡ್ತೀರಿ ಗೊತ್ತಾ ನೀವು ಹುಡುಗರು? ಅರ್ಥ ಆಗೋದಂದ್ರೆ ಏನ್ ಮಾಡ್ಬೇಕು? ಅರ್ಥ ಮಾಡ್ಕೋಬೇಕು. ಸೊ ಟೀಚರ್ ನನಗೆ ಅರ್ಥ ಆಗೋದು, ಅರ್ಥ ನಾ ಏನ್ ಮಾಡ್ಲಿ? ಅರ್ಥ ಮಾಡ್ಕೋ. ನಾನೇನ್ ಮಾಡ್ಲ ಅಂತ. ಈಗ ನೀವು ಐಫೋನ್ ಅಲ್ಲಿ ಮೊಬೈಲ್ ಶಾಪಿಗೆ ಹೋಗ್ತೀರಿ, ಈಗ ಐಫೋನ್ 1 ಲಕ್ಷ ಹೇಳ್ತಾನೆ, ನೀವು ಹೋಗಿ ನನ್ನಲ್ಲಿ 1 ಲಕ್ಷ ಇಲ್ಲ 1 ಲಕ್ಷ ತಗೊಂಡು ಅಂತಾನ ಅವನು. ನಿನಗೆ 100 ಮಾರ್ಕ್ಸ್ ಬೇಕಾದ್ರೆ ನೀನು ಅರ್ಥ ಮಾಡ್ಕೋಬೇಕು. ನಿನ್ನ ಮೊಬೈಲ್ ಫೋನ್ ಬೇಕಾದ್ರೆ ಲಕ್ಷ ಸಂಪಾದನೆ ಮಾಡ್ಬೇಕು. ಇಲ್ಲ ಅಂದ್ರೆ ಸಂಪಾದನೆ ಮಾಡ್ಕೊಂಡು ಕೂಲಿ ಕೆಲಸ ಮಾಡೋ, ನಾಳೆ ಕೆಲಸ ಮಾಡೋ, ಕಳ್ತನ ಮಾಡೋ, ಹೆಂಗಾರ ಮಾಡು. ಅರ್ಥ ಆಗಿದೆ ಪಾಯಿಂಟ್? ಆ ಅಂಗಡಿಗೆ ಹೋಗಿ ಸರ್ ನನ್ನ ಹತ್ರ ರೊಕ್ಕ ಇಲ್ಲ ಹೋಗಂತಾನೆ ವಾಪಸ್ ಅವನು. ಹಂಗೆ ನೀವು ಅರ್ಥ ಆಗಿಲ್ಲ. ಫಸ್ಟ್ ಪಾಯಿಂಟ್, ಈಗ 10 ಮಂದಿ 5 ಮಂದಿಗೆ ಅರ್ಥ ಆಗಿ ನಮ್ಗೆ ಯಾಕೆ ಅರ್ಥ? ಪ್ರಶ್ನೆ ನಾವು ಕೇಳ್ಕೋಬೇಕಲ್ಲ, ನನಗೆ ಯಾಕೆ ಅರ್ಥ ಆಗಿಲ್ಲ? ಫಸ್ಟ್ ಪಾಯಿಂಟ್. ನೀವೇನ್ ಮಾಡ್ತೀರಿ? ಅರ್ಥ ಆಗಿಲ್ಲ ಅಂತ ಟೀಚರ್ ಕಡೆ ತೋರಿಸ್ರಿ. ಟೀಚರ್ ನನ್ಗೆ ಅರ್ಥ ಆಗಿಲ್ಲ, ನನಗೆ ಯಾಕೆ ಅರ್ಥ ಆಗಿಲ್ಲ? ಈ ಕ್ವಶನ್ ಕೇಳಿರೇನು? ಯಾಕೆ ಕೇಳಿಲ್ಲ ಈ ಕ್ವಶನ್? ಈ ಕ್ವಶನ್ ಕೇಳಿದ ಮೇಲೆ ಟೀಚರ್ ಕೇಳಿ ನನಗೆ ಅರ್ಥ ಆಗಿಲ್ಲ ಅಂತ. ಫಸ್ಟ್ ನಿಮಗೆ ಕೇಳಿ ನನಗೆ ಯಾಕೆ ಅರ್ಥ ಆಗಿಲ್ಲ, ನನಗೆ ಯಾಕೆ ಅರ್ಥ ಆಗಿಲ್ಲ. ಅರ್ಥ ಆಗದಿರೋದ ಕಾರಣಗಳು ಗೊತ್ತಾ? ಏನ್ ಕಾರಣ ಹೇಳ್ರಿ? ಬೇಕಾದಷ್ಟು ಕಾರಣ. ಒಂದು, ನಾನು ಪ್ರೆಸೆಂಟ್ ಇಲ್ಲ ಕ್ಲಾಸಲ್ಲಿ. ಫಸ್ಟ್ ಅರ್ಥ ಆಗಿರೋದು ಫಸ್ಟ್ ಥಿಂಗ್, ನಾನು ಪ್ರೆಸೆಂಟ್ ಅಲ್ಲಿ ಇಲ್ಲ. ನಾನು ಪ್ರೆಸೆಂಟ್ ಅಲ್ಲಿ ಇಲ್ಲ ಅಂದ್ರೆ ಇನ್ನು ಟೀಚರ್ಗೆ ಅರ್ಥ ಆಗಿಲ್ಲ ಅಂತ ಕೇಳೋ ಹಕ್ಕು ನನಗಿಲ್ಲ. ಸುಮ್ಮನೆ ಟೀಚರ್ಗೆ ಅರ್ಥ ತಿಂತೀರಿ. ನಿಮ್ಮ ಮೈಂಡ್ ಆಬ್ಸೆಂಟ್ ಇಟ್ಟು ಟೀಚರ್ ಮತ್ತೆ ಹೇಳಿದ್ರೆ ಮತ್ತೆ ಮೈಂಡ್ ಆಬ್ಸೆಂಟ್. ಎಷ್ಟು ಹೇಳ್ಬೇಕು ನಿಮ್ಗೆ? ಹೌದಲ್ರಿ? ಟು ಆರ್ ನಾಟ್? ನೀವು ಮೈಂಡ್ ಪ್ರೆಸೆಂಟ್ ಅಲ್ಲಿ ಇಟ್ಟ ಮೇಲೆ ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತದೆ. ಅರ್ಥ ಆಗೋದು, ಅರ್ಥ ಆಗದಿರೋದು, ಟೀಚರ್ ಸ್ವಲ್ಪ ಫಾಸ್ಟ್ ಆಗಿ ಹೇಳಿರ್ಬೋದು, ಅಥವಾ ನಿಮಗೆ ಒಂದು ಆಮೇಲೆ ಪ್ರೀವಿಯಸ್ ಕಾನ್ಸೆಪ್ಟ್ ತಿಳಿದ ಅಂತ ತಿಳ್ಕೊಂಡು ಹೇಳಿರ್ಬೋದು. ಹೌದಲ್ಲ? ಈ PUC 2 ಬಂದಿದೆ, ನಾನು 8th 9th 10th PUC 1 ಹೇಳ್ತೀನಿ, ನಾನು ಜಂಪ್ ಮಾಡ್ತೀನಿ. ಹೌದಲ್ಲ? ಈಗ -3 -5 -8 ಬರ್ದ್ಬಿಡ್ತೀನಿ. ಬಹಳ ಜನಕ್ಕೆ 2 ನೆಗೆಟಿವ್ ನಂಬರ್ ಆಡ್ ಮಾಡೋದು ಗೊತ್ತಾಗಲ್ಲ, ಅರ್ಥ ಹೆಂಗಾಗ್ತದೆ? ಬಟ್ ಐ ಆಮ್ ಎಕ್ಸ್ಪ್ಲೈನಿಂಗ್ at PUC 2 ಲೆವೆಲ್. But you are at 8th level. Then to understand that, you have to elevate yourself to the PUC 2 level. You have to work hard. You have to go back to the 8th subject, 9th subject textbook and read and understand all. For that there are many number of videos. Many teachers also will help. ನಾವು ಹೆಲ್ಪ್ ಮಾಡ್ತೀವಿ. ಹೋಗಿ ಬಿಡ, ನೀವು ವಿನಮ್ರವಾಗಿ, ನಯವಾಗಿ, ಒಳ್ಳೆ ಕ್ಲಾಸಲ್ಲಿ ಚಂದ ಕೂತ್ಕೊಂಡು ನಮ್ಮನ್ನು ತೆರೀತಿರ್ಲಾರ್ದಂಗ ಹಿಂಗ ಕುಂತೆ ಹಂಗ ಕುಂತೆ ಸತಾಸ್ಕೊಂತಿಲ್ಲ ಅಂದ್ರೆ ನಮಗೆ ಪೇಷನ್ಸ್ ಬೆಳೀತದೆ. ಹೋಗಿ ಬಿಡು ಪಾಪ, ಅವ್ನು 8th ಸರಿ ಓದಿ, ಈಗ ಓದ್ಬೇಕಂತ ಇಂಟ್ರೆಸ್ಟ್ ತೋರಿಸದ ಈ ಸ್ಟೂಡೆಂಟ್ ಅಂತ ನಾವು ಹೇಳ್ತೀವಿ. ಹಂಗಲ್ಲಪ್ಪ, ಹಿಂಗ 2 ನೆಗೆಟಿವ್ ನಂಬರ್ಸ್ ಹಿಂಗೆ ಆಡ್ ಮಾಡ್ಬೇಕು, ಹಿಂಗೆ ಹೇಳ್ಕೊಡ್ತೀವಿ. ಎಲ್ಲ ಯಾವ ಟೀಚರು ಜಗತ್ತಿನಲ್ಲಿ ಚಾಕ್ ಪೀಸ್ ಹಿಡ್ಕೊಂಡು ನಿಂತ ಮೇಲೆ ಎಲ್ಲಾ ಮಕ್ಕಳಿಗೆ ತನಗೆ ಗೊತ್ತಿದ್ದೆಲ್ಲ ಹೇಳ್ಬೇಕಂತಾನೆ ನಿಂತಿರ್ತೀವಿ. ಯಾರಿಗೂ ನಾವು ಪಾರ್ಶಿಯಾಲಿಟಿ ಮಾಡಲ್ಲ. ನೀವು ಮಾಡೋ ಕೆಲಸಗಳಿಗೆ
ನಮ್ಗೆ ಹೇಳೋದು ಮನಸ್ಸು ಬರೋದು. ಅವಾಗ ಕ್ಲಾಸ್ನಾಗ ಮಾಡಿದಾಗ ಏನು ನಿದ್ದೆ ಮಾಡಿದಾರೆ ಅಂತಂತೀವಿ ಏನ ಈಗ ಅರ್ಥ ಆಗಿಲ್ಲ. ನಾನು ಏನು ಅನ್ಬೋದು ಹೇಳಿ, ನಿದ್ದೆ ಮಾಡೋಕೆ ಕ್ಲಾಸ್ನಾಗ ಹೇಳ್ದಾಗ ಕೇಳಕ್ ಬರಲ್ಲ ಅಂದ್ಬಿಟ್ರೆ ಅಂತೀನಿ ನಾನು. ಆಗ ಅನ್ನದೇ ಹೌದಾ ಅರ್ಥವಾಗಿಲ್ವ ಯಾಕಮ್ಮ ಅಂತ ನಾನು ವಿನಯವಾಗಿ ಹೇಳ್ಬೇಕಂದ್ರೆ ನೀವು ವಿನಯವಾಗಿ ಕೇಳಬೇಕು. ಈ ರೀತಿ ಅಭ್ಯಾಸ ಮಾಡೋದನ್ನ ಕಲೀರಿ ಪ್ಲೀಸ್. ಇನ್ನು ದಯವಿಟ್ಟು ಈ ಅಭ್ಯಾಸ ಮಾಡ್ರಿ, ನಿಮ್ಗೆಲ್ಲ ಅರ್ಥವಾಗ್ತದೆ. ನಿಮ್ಮ ನೆಗೆಟಿವ್ಸ್ನ ನೀವು ತಿಳ್ಕೊಳ್ರಿ, ನಿಮ್ಮ ಲೆವೆಲ್ ಆಫ್ ಮ್ಯಾಥಮೆಟಿಕ್ಸ್ ಎಷ್ಟಿದೆ ತಿಳ್ಕೊಳ್ರಿ. ಹೆಂಗೂ 8th 9th ಹುಡುಗರು 10th ಹುಡುಗರು ಹಾಸ್ಟೆಲ್ ಇರೋರು ಬುಕ್ಸ್ ಇರ್ತಾವ, ಒಂದು ಸ್ವಲ್ಪ ತೊಗೊಂಡು ಅವ್ರು ತಾಸು ನೋಡ್ರಿ. ಇವಾಗ ನಿಮ್ಗೆ ಇನ್ನೂ 10 ತಿಂಗಳೈತಲ್ಲ, ಒಂದು 10 ದಿನ 8th ರಿಂದ ಎಲ್ಲ ರಿವಿಷನ್ LCMಗಳಿಂದ ಮಾಡೋದಾಗ ಅವೆಲ್ಲ ಮುಂದೆ ಹೆಲ್ಪ್ ಆಗ್ತದೆ ನಿಮ್ಗೆ ಕಾನ್ಸೆಪ್ಟ್ಸ್. ಹೌದಲ್ಲ, ಈ ಪಠ್ಯನ LCM ಮಾಡ್ಬೇಕು, ಅವೆಲ್ಲ ಟಿಪ್ಸ್ ಅವೆಲ್ಲ ಎಲ್ಲಿ ಬರ್ತಾವೆ, ನೀವು CPT-ನಾಗೆಲ್ಲ ಆನ್ಸರ್ ಮಾಡ್ಬೇಕು. 8th 9th 10th ಬುಕ್ಸ್ ತೊಗೊಳ್ಳೋದು ಮುಂದೆ ಹುಡುಗರು ಇರ್ತಾರೆ, ಸ್ವಲ್ಪ ಕೂಡ್ರಿ ಅವ್ರು ಸುಮ್ಮನೆ ತೆಗೆದು ನೋಡ್ರಿ. ನೋಡಾಗೆ ಭಾಳ ಅಭ್ಯಾಸ ಮಾಡಿ ನಮ್ಗೆ ಕ್ಲಾಸಲ್ಲಿ ಚಂದ ಕೊಡ್ರಿ, ಟೀಚರ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಡ್ರಿ. ಸದ್ಯಕ್ಕೆ ಒಂದು ವರ್ಷ ತಂದೆ ತಾಯಿನೂ ಮರ್ತು ಬಿಡ್ರಿ. ತಂದೆ ತಾಯಿ ನಮಗೆ ಫಿಸಿಕಲ್ ದೇಹ ಕೊಟ್ಟರಷ್ಟೇ. ಸದ್ಯಕ್ಕೆ ನಮಗೆ ಎಲ್ಲವೂ ತಂದೆ ತಾಯಿ ಬಂಧು ಸಖ ಸರ್ವಸ್ವವು ನಮ್ಮ ಟೀಚರ್. ಈಗ ಮೇಡಮ್ಗೆ ಎಷ್ಟು ಗೊತ್ತಿದೆ ಅಲ್ಲ, ಅಷ್ಟು ನಿಮ್ಗೆ ಗೊತ್ತಿತ್ತಂದ್ರೆ ಇವಾಗ ನಿನ್ ತಲೆಗೆ ಇರ್ತದೆ. ಮೇಡಮ್ ತಲೆಗೆ ಎಷ್ಟಾದ್ರೆ ಅಷ್ಟು ನಿನ್ ತಲೆಗೆ ಬಂತದ, ನೀವು ಸ್ಕೋರ್ ಮಾಡ್ತಿಲ್ಲ. ಈಗ ನಾವು ಮಾಡ್ಬೇಕಾಗಿದ್ದ ಮೇಡಮ್ ತಲೆಗಿದ್ದೆಲ್ಲ ತಗೊಳಕ್ಕೆ ಖುಷಿ ಕುಂತೀವಿ, ಮತ್ತೆ ತಗೊಳ್ಳೋದು ನೀವು ಮೇಡಮ್ ಕೊಡಂಗೆ ಬಂದ್ರೆ ಕೊಡಕಂದ್ರೆ ಇಲ್ಲಿ ಬಂದಿರ್ತೀವಿ, ಹೌದಲ್ಲ? ಹಾಗಾಗಿ ದಯವಿಟ್ಟು ಅಭ್ಯಾಸ ಮಾಡ್ರಿ. ತಿಳಿದಿಲ್ಲ ಅಂದ್ರೆ ಫಸ್ಟ್ ನೀವೇ 2 ಸಲ ಓದಿ ಪ್ರಯತ್ನ ಮಾಡಿ. ಸ್ವಲ್ಪ ಹೊತ್ತು ಕಂಡಿರಿಟ್ಟು ನಂಗೆ ಅರ್ಥವಾಗ್ತಾ ಇಲ್ಲ, ಅರ್ಥ ಆಗಿಲ್ಲ ಅಂದ್ರೆ ಅಳಬೇಕು ಸ್ವಲ್ಪ. ಯಾಕೆ ಹೇಳು, ನೀವು ಸಣ್ಣವರಿದ್ದಾಗ ಚಾಕ್ಲೇಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡಿದ್ರು? ಜಾತ್ರೆ ಅವಾಗ ಅಮ್ಮ ಏನ್ ಮಾಡ್ಯಾರ, ಸ್ವಲ್ಪ ಕೊಡಗಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಹಂಗ ಸರಸ್ವತಿ ಈ ಊರ್ ಬಿಡಪ್ಪ, ಇದು ಕೂಸು ಆಡ್ತದ, ಯಾಕೆ ಬಿಡೋದು ಅರ್ಧ ಅಂತ ಹೇಳಿ ಅಮ್ಮ ಕರುಣೆ ಮಾಡ್ತಾಳ ಬಂದಿದೆ. ಅವು ಬಿಡಿಸ್ತಾಳ ಅರ್ಥ ಪುಸ್ತಕ. ಹಾಗೆ ಬಿಡಿಸಿಲ್ಲ ಅಂದ್ರೆ ಬಹಳ ಅರ್ಥ ಆಗ್ತದೆ ಪುಸ್ತಕ. ಇದು ಪ್ರೀತಿ ಮಾಡಿ ಈಗೆಲ್ಲ ಕವರ್ ಹಾಕ್ಬೇಕು ನೋಡಿ. ಫಿಸಿಕ್ಸ್ ಬುಕ್ ಕವರ್ ಇಲ್ಲ, ಕವರ್ ಹಾಕ. ಇದು ಮುಂದೆ ನನ್ಗೆ ಯಾರಾದ್ರೂ ಕವರ್ ಬುಕ್ ಬಂದ್ರೆ ತಗೊಂಡು ಹೋಗ್ಬಿಡ್ತು ನೋಡ್ರಿ. ಮಾಡ್ಲಿ ಇವಾಗ ಎಲ್ಲರ ಬುಕ್ಸ್ ನನ್ನ ಮೇಲೆ ಬರ್ತದೆ. ಕವರ್ ಹಾಕ್ಬೇಕಮ್ಮ, ಕವರ್ ಹಾಕ್ಬೇಕು. ಈಗ ಆಮೇಲೆ ಇನ್ನೊಂದು ಬುಗಳು ಹಚ್ಚೋದು ಎಲ್ಲ ಮಾಡ್ಬಾರ್ದು ದಯವಿಟ್ಟು. ಇಲ್ಲಿ ನೋಡಿ ಬುಕ್ ಹೆಂಗೆ ತೆಗಿಲ್ಲ, ಹಿಂಗೆ ತೆಗಿ. ಅವಾಗ ಇಲ್ಲಿ ಮುಟ್ಟಂಗೆ ಇಲ್ಲ, ಒಟ್ಟು ಇಲ್ಲಿ ಮುಟ್ಟಬಾರ್ದು. ಆಮೇಲೆ ಬಹಳಷ್ಟು ಬರಿಬೇಡ್ರಿ. ಈಗ ಟೆಕ್ಸ್ಟ್ ಬುಕ್ನ ಬರಿಬೇಡ್ರಿ, ನೋಟ್ಸ್ನಾಗ ಬರ್ಬೇಡ್ರಿ. ನೋಟ್ಸ್ ಟೆಕ್ಸ್ಟ್ ಬುಕ್ ಏನಿದೆ, ರಫ್ ಬುಕ್. ಇದು ಏನು ಬುಕ್, ಇದು ಏನು ಬುಕ್ ಹೇಳಿ ನನಗೆ? ಏನು ರಫ್ ಬುಕ್ ಅಲ್ಲ, ಇದನ್ನ ಏನು ಟೆಕ್ಸ್ಟ್ ಬುಕ್ ಅಲ್ಲ. ಎಲ್ಲಾನು ಹೆಸರು ಇಡ್ಬೋದು. ಅಲ್ಲಿ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ ಅಂತ ಬರೋದು. ದಯವಿಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಬರಿಬೇಡ್ರಿ ಪ್ಲೀಸ್. ಅವಾಗ ಏನ್ ಮಾಡ್ತದ ಗೊತ್ತಾ, ಮೈಂಡ್ ಏನು ನೆನ್ಪಿಟ್ಕೊಳ್ಬೇಕು? ನೀನು ಬರ್ದಿದ್ದು ನೆನ್ಪಿಟ್ಕೊಳ್ಬೇಕಾ? ಬುಕ್ನಾಗಿಂದ ನೀನು ಇದು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಇದು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಯಾವ್ದು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಹೇಳಿ? ಮತ್ತೆ ನೀನು ಫೋಟೋ ತಕೊಂಡ್ರೆ ನೀನು ಇದ್ರ ಬರ್ತಿದ್ದೆ, ಏನ್ ಬರೀತಿ? ಇನ್ನೊಂದು ಇದು ಎದು ಕೊಡ್ರಿ ಪೇಪರ್, ಇಲ್ಲಿ ಬರ್ಕೋದು. ಡೋಂಟ್ ರೈಟ್ ಎನಿಥಿಂಗ್ ಇನ್ ಟೆಕ್ಸ್ಟ್ ಬುಕ್. ಹೊಸ ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗಿದೆ ನೀವು ಹೆಸರು ಬಿಟ್ರೆ ಮತ್ತೆ ಏನು ಕಾಣಿಸ್ಬಾರ್ದು ಟೆಕ್ಸ್ಟ್ ಬುಕ್ ಅಲ್ಲಿ. ರಿಯಲಿ ಐ ಆಮ್ ನಾಟ್ ಜೋಕಿಂಗ್. ಆ ಚಾಪ್ಟರ್ ವೈಸ್ ನೋಟ್ಸ್ ಮಾಡ್ಕೊರಲ್ಲ. ಈ ಬುಕ್ ಯಾಕೆ ಕೊಡ್ರಿ ಎದಕ್ಕೆ ತಾಂತಾರೆ? ಇದ್ರೆ ಬರ್ತಾರೆ. ನಾಳೆ ನೀವು ಒಂದು ಕೆಲಸ ಮಾಡ್ರಿ, ಬಟ್ ಇದನ್ನ ತರ ಸಾಕಿದೆ, ಇದ್ರಾಗೆ ಬರ್ಕೊಂಡ್ಬಿಡ್ರಿ ಎಲ್ಲ. ಇದು ಯಾಕೆ ಸುಮ್ಮನೆ ಸೋಕಾಲ್ ಬರೋದು ಎಲ್ಲ ಬಿಟ್ಟಾಕ ಕಡೆ ಅಷ್ಟು ಮಂದಿಗೆ ಬರಿಬೇಡ ಇಷ್ಟೆಲ್ಲ ನೋಡಿ. ಎಲ್ಲಾನು ಅಂಡರ್ಲೈನ್ ಇಲ್ಲಿ ನೋಡೋರು ಆಲ್ರೆಡಿ ಬೋಲ್ಡ್ ಮಾಡ್ಯಾರ, ಯಾವ್ಯಾವ ಇಂಪಾರ್ಟೆಂಟ್ ಬೋಲ್ಡ್ ಮಾಡ್ಯಾರ. ಈಗ ಎಲ್ಲಾನು ಅಂಡರ್ಲೈನ್ ಪಾಪ ಈಗ ಅನ್ಬಾರ್ದು ಹಂಗೆಲ್ಲ. ಮತ್ತೆ ಆಮೇಲೆ ಬುಲ್ಲಿಂಗ್ ಮಾಡಂಗೆ ಹುಚ್ಚುದು ಹಂಗೆಲ್ಲ ಅನ್ಬಾರ್ದು. ಇದನ್ನೇ ಎಕ್ಸಾಂಪಲ್ ತೋರ್ಸಕತ್ತೆ, ನಿಮ್ಮ ಬುಕ್ ನಂಗೆ ಇದ್ದಿರ್ಬೋದು. ಇಲ್ಲಿ ಏನು ಹೈಲೈಟ್ ಮಾಡ್ತಾರೆ ಆಲ್ರೆಡಿ ಅವ ಎಷ್ಟು ಚಂದ ಕಲರ್ ಚೇಂಜ್ ಮಾಡ್ಯಾನ. ಇದೆಲ್ಲ ಕಲರ್ ಇಟ್ಟಾನ, ಇಲ್ಲೆಲ್ಲ ಬರೆದ್ ಬಿಟ್ಟಾನ, ಇದೆಲ್ಲ ಬೋರ್ಡ್ ನಾಗೆ ಬರದ. ಇನ್ನ ಇದ್ರಾಗ ನೋಟ್ಸ್ ಮಾಡಕ್ಕೆ ಏನಾರ ಹೇಳಿ ನೀವೇ ಹೇಳ್ತಾನ. ಸುಮ್ಮನೆ ಮಾಡೋದು ಈ ಕಡೆ ನೋಡ್ತೇವೆ. ಯಾಕಂದ್ರೆ ಎಲ್ಲರ ಬುಕ್ ಆಗಿ ಹೌದಲ್ಲ ನೆಕ್ಸ್ಟ್ ಬುಕ್ ನಾವು ಇದನ್ನ ನೀವು ಸ್ವಂತ ನೋಟ್ಸ್ ಮಾಡ್ಕೊರಿ. ಇದ್ರಾಗ ಏನ್ ಬರ್ತಿದ್ದೆ ನಿಮ್ಗೆ ನೆನಪಿದಾರಲ್ಲ, ನೀವೇನ್ ನೋಟ್ಸ್ ನಾಗ ಬರ್ತೀರ ಅದು ನಿಮ್ಗೆ, ಅದು ನಿಮ್ಮದು. ಟೆಕ್ಸ್ಟ್ ಬುಕ್ ಕರ್ನಾಟಕ ಸರ್ಕಾರದ ಇದೇನು? ಸಿದ್ದರಾಮಯ್ಯ
ಸಿದ್ದರಾಮಯ್ಯ ಕೆಲಸ ಬರ್ತೀನಿ ಫೋನ್ ಹತ್ರ ಸಿದ್ದರಾಮಯ್ಯ ಫೋನ್ ಹಚ್ಚಿರ್ತೀರಿ ನೀವು ಟೆಕ್ಸ್ಟ್ ಬುಕ್ ನೋಡಿ ಯಾಕೆ ಮಾಡ್ತೀವಿ ಗೊತ್ತಿಲ್ಲ ಏನ್ರೆ ಇದು ಸಿದ್ದರಾಮಯ್ಯ ಬುಕ್ ಇದೆ ನೀ ಯಾಕೆ ಬರ್ತೀರಿ ಎಲ್ಲಿ ಕೊಟ್ರಿ ರೊಕ್ಕ ಸುಮ್ಮನೆ 70 ರೂಪಾಯಿ ಕೊಟ್ರಿ 40 ರೂಪಾಯಿ ಕೊಟ್ರ ಸಬ್ಸಿಡಿ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ಡೋಂಟ್ ರೈಟ್ ಎನಿಥಿಂಗ್ ಅಂತ. ಆಮೇಲೆ ಅಲ್ಲಿ ಕನ್ನಡ ಬರೆಯೋದು ಅದೆಲ್ಲ ಮಾಡಕ್ ಹೋಗೋದು. ಮೈಂಡ್ ಅಲ್ಲಿ ಏನಿರ್ತದೋ ಅದನ್ನ ನೆನ್ಪಿಟ್ಕೊಳಕ್ ಹೋಗಲ್ಲ. ನೀನ್ ಏನ್ ಬರ್ದಿ ನೆನ್ಪಿಟ್ಕೊಳ್ತಾರೋ ಅದು ನೋಟ್ಸ್ ಅಲ್ಲಿ ಬರೀ. ಮತ್ತೆ ರಿಯಲ್ ಇರೋದನ್ನ ರೆಫರ್ ಮಾಡ್ಬೇಕಾದ್ರೆ ಟೆಕ್ಸ್ಟ್ ಬುಕ್ ಹೋಗ್ಬೇಕಲ್ಲ. ಟೆಕ್ಸ್ಟ್ ಬುಕ್ ಬೇಸ್ ಆಗಿದ್ದು ನಾವು ಅದಕ್ಕೆ ನೋಟ್ಸ್ ಮಾಡ್ಬೇಕು. ನೀನ್ ಟೆಕ್ಸ್ಟ್ ಬುಕ್ ನೋಟ್ಸ್ ಮಾಡಿದ್ರೆ ಅದಕ್ಕೆ ಬೇಸ್ ಎಲ್ಲಿದೆ ಅದು? ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ಬಹಳ ಮಿನಿಮಮ್ ಆಗಿ ಎಲ್ಲೋ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇದ್ದು ನಮ್ಗೆ ಏನಾದ್ರೆ ಸ್ವಲ್ಪ ಅಲ್ಲೆಲ್ಲ ಒಂದು ಪದ ಅಂದ್ರೆ ಓಕೆ, ಬಟ್ ಅಷ್ಟೇನು ಬರೆಯೋದು ಅವಶ್ಯಕತೆ ಇಲ್ಲ. ಡೋಂಟ್ ರೈಟ್ ಲೈಕ್ ದಟ್. ಆಮೇಲೆ ಮಂದಿ ಕನ್ನಡ ಬರ್ಬಿಟ್ಟಿರ್ತಾರೆ ಅದ್ರಾಗ. ಇದ್ರಾಗ ನಾನು ಅನ್ಸೋದು ಕನ್ನಡ ಎಲ್ಲರೂ ಬರ್ಬಿಡ್ತಾರೆ. ಬಾಬು ನಿಮ್ದೇ ಸಿಕ್ಕಿರ್ ಬಾಬು. ಈ ಕ್ಲಾಸ್ನಾಗ ಹೆಂಗಿರ್ತಾವ ಬಾಬಾ, ಒಂದು ಕುರಿ ಸಿಕ್ಕಾಗ ಬಾಬು ಯಾರು ಸಿಕ್ಕಿರ್ತಾರೆ ಅದಕ್ಕೆ ಮುಂದಾಗ ಅನಿಸ್ತಾವೆ. ಅವ್ ಹಿಂದೆ ಕುಂತವ್ರು ತಿಳ್ಕೊಂಡಿರ್ತಾರೆ. ಆಕ್ಚುಲಿ ನಾನು ಅಲ್ಲಿಗೆ ಬಂದು ಹಿಡ್ಕೊಂಡ್ರೆ ಅವ್ರಿಗೆ ಹಿಡ್ಕೊಂತೀನಿ ಹಿಂದೆ ಕುಂತವ್ರು. ಸೊ ಹಾಗಾಗಿ ದಯವಿಟ್ಟು ನಾನು ಐ ಜಸ್ಟ್ ಥಾಟ್ ಆಫ್ ಗಿವಿಂಗ್ ಅನ್ ಇಂಟ್ರೊಡಕ್ಷನ್ ಆಫ್ ಹೌ we have to look in like that. I have even for physics, I have for chemistry, even for biology also. Start with the cell membrane, study the cell, how the cell within the tissues within the parts of the body. The way I have built the joint, physics, nuclear forces, so magnetic forces, electrical forces. So ಈ ತರ ಪ್ರತಿಯೊಂದು ಸಬ್ಜೆಕ್ಟ್ ಒಂದು ಲಾಜಿಕಲ್ ಪಾರ್ಟ್ಸ್ ಮಾಡಬೇಕು. ಲಾಜಿಕಲ್ ಪಾರ್ಟ್ಸ್ ಮಾಡಿ ಆ ಲಾಜಿಕಲ್ ಪಾಯಿಂಟ್ಸ್ ಬರ್ಕೊಂಡು ಅದನ್ನು ನಾವು ನೋಟ್ಸ್ ಮಾಡ್ಕೊಂಡಾಗ ನಮ್ಗೆಲ್ರಿಗೂ ಅರ್ಥನೂ ಆಗ್ತದೆ, ನೆನಪು ಇರ್ತದೆ. ಆಮೇಲೆ ಈ ಒಂದು ವರ್ಷ ಆನಂದವಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚು ನನಗೆ ಯಾವಾಗ ಎಂಟಾಗ್ತಪ್ಪ ಕ್ಲಾಸಿಗೆ ಯಾವಾಗ ಹೋಗ್ಬೇಕು ಅನಿಸ್ತಿತ್ತು. ಹೊಸದು ಏನು ಹೇಳ್ತಾರೆ ಟೀಚರ್, ರಿಯಲಿ ಹೊಸ ಚಾಪ್ಟರ್ ಆಮೇಲೆ ಹೊಸ ಚಾಪ್ಟರ್ ಮಾಡೋದಿನ ಆಮೇಲೆ ಇನ್ನೊಂದು ಅದಂತ ಹೇಳ್ತೀನಿ. SQ3R ಅಂತ ಒಂದಿದೆ, ಎರಡೇ ಮಾತು ಹೇಳ್ತೀನಿ. SQ3R ನಾವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಯಾವುದೇ ಚಾಪ್ಟರ್ ಇದನ್ನ ಕತೆ ಓದ್ಕೊಂತ ಹೋಗ್ಬೇಕು. ತಿಳಿಯಂಗಿಲ್ಲ, ಯಾಕಂದ್ರೆ ತಿಳಿದ್ರೆ ಕ್ಲಾಸ್ ಯಾಕೆ ಬರ್ತದೆ. ಎಲ್ಲ ಕ್ವಶನ್ಗಳಿಂದಾನೇ ಇನ್ವೆನ್ಷನ್ಸ್ ಆಗಿದೆ. ಈ ಚಾಪ್ಟರ್ದ ಕ್ವಶನ್ಸ್ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಯು ಟೇಕ್ ದಿಸ್ ಕ್ವಶನ್, ಈಸ್ ಆಸ್ಕಿಂಗ್ ನೇಮ್ ದ ಪಾರ್ಟ್ಸ್ ಆಫ್ ನೇಮ್ ದ ಪಾರ್ಟ್ಸ್ ಆಫ್ angiosperm flower in which development of male and female gametophyte takes place. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ angiosperm ಅಂದ್ರೆ ಏನು, gametophyte ಅಂದ್ರೆ ನಮ್ಗೆ ಗೊತ್ತಿಲ್ಲಲ್ಲ. ಸೊ ಆ ಕುತೂಹಲ ಮೂಡಿ ಕ್ಲಾಸಿನ ಒಳಗಡೆ ಬಂದಾಗ ಟೀಚರ್ angiosperm ಬಗ್ಗೆ gametophyte ಬಗ್ಗೆ ಕೇಳಿದಾಗ ನಮ್ಗೆ ಇಂಟ್ರೆಸ್ಟ್. ಪಾಠ ಹೇಳೋದಕ್ಕಿಂತ ಮುಂಚೆ ಕೆಲವು ಪದಗಳು ಆ ಕುತೂಹಲತೆ ನಮ್ಮಲ್ಲಿ ಇರ್ಬೇಕಂದ್ರೆ ಆ ಪಾಠದ ನಾಳೆಗೆ ಇನ್ನೊಂದು ಈ ಪಾಠ ಮಾಡ್ತಾರೆ ಅಂತಂದ್ರೆ ಯು ಆಲ್ಸೋ ಟ್ರೈ ಟು ಟೆಲ್ ಮೇಡಮ್ ನೆಕ್ಸ್ಟ್ ಟ್ಯೂಸ್ಡೇ ಆರ್ ಮಂಡೇ ಐ ವಿಲ್ ಸ್ಟಾರ್ಟ್ ದಟ್ ಚಾಪ್ಟರ್ ಅಂತ. ಆ ಚಾಪ್ಟರ್ನ ಮ್ಯಾಥ್ಸ್ ಇರಲಿ ಏನೇ ಇರಲಿ, ಕನ್ನಡ ಇರಲಿ ಇಂಗ್ಲಿಷ್ ಇರಲಿ, ನೀವು ಅದನ್ನ ಓದ್ಕೊಂಡು ಬರ್ರಿ. ತಿಳಿಬೇಕಂತೇನಿಲ್ಲ, ಸುಮ್ಮನೆ ಓದು, ಸುಮ್ಮನೆ ಸ್ಟಡಿ, ಕ್ವಶನ್ ಮಾಡೋದು. ಆಮೇಲೆ ರೀಡ್ ರಿವೈಸ್, ಏನೋ 3R ನಲ್ಲಿ ರೀಡ್ ರಿವೈಸ್, ರೀಡ್ ಅಂಡ್ ರಿವೈಸ್. ರಿವಿಷನ್ ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ರಿವಿಷನ್. ಹಾಗಾಗಿ ಆ ಕ್ವಶನ್ ಓದಿದ್ರೆ ನೋಡ್ಕೊಂಡು ಬಂದಿರು ಆ ಪಾಠವನ್ನು, ಈ ಚಿತ್ರಗಳೆಲ್ಲ ನೋಡ್ಕೊಂಡು ಬಂದಿರ್ತಾರೆ ಅವರು, ಅವಾಗ ಟೀಚರ್ ಹೇಳುವಾಗ ಒಂದು ಸ್ವಲ್ಪ ಜಾಸ್ತಿ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಐ ಥಿಂಕ್ ವಿ ಹ್ಯಾವ್ ಸ್ಪೆಂಟ್ ಅಬೌಟ್ more than 1.5 or 45 minutes and I should be really thankful for your patience and concentrated listening. And all this credit will go to Swami Vivekananda, Sri Ramakrishna Paramahamsa and Sharadama. With her energy and the blessings of Sri Ramakrishna and with the energetic of Swami Vivekananda, I could able to stand here and lecture. Thank you again once again for all of you for listening. Please try to adapt whatever I have told to you and try to improve yourself. Now also again we will ಇಷ್ಟೆಲ್ಲ ಹೇಳಿ ನನ್ನ ಈ ವಾಕ್ಸು ಮಂಜಲಿಯನ್ನ, ಈ ಜ್ಞಾನವನ್ನ ಶ್ರೀರಾಮಕೃಷ್ಣರ ಪಾದ ಪದ್ಮಗಳಿಗೆ ಸಮರ್ಪಿಸಿ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮತ್ತೆ ಒಂದು 3 ನಿಮಿಷ ಯು ಕ್ಲೋಸ್ ಯುವರ್ ಐಸ್ ಅಂಡ್ ಟ್ರೈ ಟು ರಿವೈಸ್. Maybe you can also do this exercise in your class, madam. Don't leave them immediately after the